ವಂದನೆಗಳು ಆಂಟಿ. ಧನ್ಯವಾದಗಳು. ಕಣ್ಮುಚ್ಚಿಬಿಟ್ಟಿರಿ. ಚಿಕ್ಕದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ, ಇನ್ನೊಂದು ಹೊಸ ದಿನದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಇಲ್ಲಿಯವರೆಗೂ ನೀವು ನಮ್ಮೆಲ್ಲರನ್ನೂ ಸಹ ಕಾದುಕೊಂಡು ಕಾಪಾಡ್ಕೊಂಡು ಬಂದಿರುವಂತಹ ರೀತಿಯ ನಿಮಿತ್ತ, ನೀವು ನಮ್ಮೆಲ್ಲರಿಗೂ ತೋರಿಸ್ತಾ ಬಂದಿರುವಂತಹ ಕರುಣೆಯ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಾವು ಪಾತ್ರರಲ್ಲದೆ ಇದ್ರೂ ಸಹ, ನಾವು ಅರ್ಹತೆ ಹೊಂದದೇ ಇದ್ರೂ ಸಹ ನಮ್ಮನ್ನ ಅರ್ಹರನ್ನಾಗಿ ಮಾಡಿ ಸರ್ವ ವಿಧವಾಗಿರುವಂತಹ ಪರಿಶುದ್ಧ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಭಾಗಿಗಳನ್ನಾಗಿ ಮಾಡಿದ್ದೀರ ತಂದೆ. ಅದರ ನಿಮಿತ್ತ ನಿಮ್ಮ ಕೃತಜ್ಞತೆಗಳು. ಹಾಗೆ ಅಪ್ಪ, ಇವತ್ತು ಒಂದಷ್ಟು ವಾಕ್ಯವನ್ನ ನಿಮ್ಮ ಮಕ್ಕಳ ಜೊತೆ ಹಂಚ್ಕೋಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶ ಒಂದು ಸಾಮ್ಯ ರೂಪ. ಇಷ್ಟಕ್ಕೂ ಕಳೆದ ವಾರ ಅಲ್ಲ, ಅದಕ್ಕಿಂತ ಹಿಂದಿನ ವಾರ ಒಂದು ಸಾಮ್ಯ ರೂಪವನ್ನ ನೋಡಿದ್ವಿ, ಹೌದಲ್ವಾ? ಯಾವುದು ಆ ಸಾಮ್ಯ ರೂಪ? 10 ಮಂದಿ ಕನ್ಯೆಯರು. ವೆರಿ ಗುಡ್. 10 ಮಂದಿ ಕನ್ಯೆಯರು ಈ ಒಂದು ಸಾಮ್ಯ ರೂಪದ ಅರ್ಥವನ್ನ ನೋಡಿದ್ವಿ ಒಂದು ವಾರದ ಹಿಂದೆ, ಹೌದಲ್ವಾ? ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹದ್ದು, ನೀವು ನೋಟ್ಸ್ ಮಾಡ್ಕೋತಿರ್ಬೇಕಾದ್ರೆ ಪ್ಯಾರಬಲ್ಸ್ 2 ಅಂತ ಹೇಳಿ ಹಾಕೊಂಡು ಸಾಮ್ಯ ರೂಪ, ಎರಡನೇ ಸಾಮ್ಯ ರೂಪವನ್ನ ನೋಡ್ತಿದೀವಿ ಅಂತ ಹೇಳಿ ಹಾಕೊಂಡು, ಇವತ್ತು ನಾವು ನೋಡ್ತಿರುವಂತಹ ಸಾಮ್ಯ ರೂಪ ಕರುಣೆಯುಳ್ಳ ಸಮಾರ್ಯದವನು. ಸಾಮ್ಯ ರೂಪದ ಹೆಸರೇನು? ಕರುಣೆಯುಳ್ಳ ಸಮಾರ್ಯದವನು. ಸಾಕಷ್ಟು ಜನ ಒಳ್ಳೆ ಸಮಾರ್ಯನು ಅಂತನೂ ಸಹ ಕರೀತಿರ್ತಾರೆ ಈತನನ್ನ. ಸತ್ಯವೇದದಲ್ಲಿ ಈತನ ಪ್ರಸ್ತಾವನೆ, ಈತನ ಬಗ್ಗೆ ಇರುವಂತಹ ವಾಕ್ಯ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಲ್ವಾ? ಯಾಕಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಲೂಕನು ಬರೆದ ಸುವಾರ್ತೆಯಲ್ಲಿ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನದಿಂದ ಓದೋಣ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನದಿಂದ. 10:30. ಯೇಸು ಅವರಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳನ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಮುಂದೆ ಓದ್ಕೊಂಡು ಹೋಗ. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವರನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದಲ್ಲಿ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಓಕೆ, ಇನ್ನೊಂದ್ಸರಿ ಓದೋಣ ಇದೇ ವಾಕ್ಯ ಭಾಗವನ್ನು 30ನೇ ವಚನದಿಂದ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಎಲ್ಲರೂ ಸಹ. ಇದೇನು ಅಂತ ಹೇಳಿ ಸ್ವಲ್ಪ ಹೊತ್ತು ಹಾಗೆ ಯೋಚನೆ ಮಾಡ್ತೀರಿ ಕೇಳ್ತಿರ್ಬೇಕಾದ್ರೆ. ಏಸು ಅವನಿಗೆ 30ನೇ ವಚನದಿಂದ, ಏಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. 31ನೇ ವಚನ. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಆತನನ್ನು ಕಂಡು ವಾರೆಯಾಗಿ ಹೋದನು. 33ನೇ ವಚನ. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. 35ನೇ ವಚನ. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂದಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. 36ನೇ ವಚನ. ಈ ಮೂವರಲ್ಲಿ ಯಾವನು ಕಳ್ಳರಿಗೆ, ಇದಾಮೇಲೆ ಓದ್ಕೊಳ್ಳ. ಓಕೆ, ಸಾಮ್ಯ ರೂಪವನ್ನ ನೀವು ಕೇಳಿದ್ರಲ್ವ ಪ್ರಿಯರೇ? ಏನ್ ಅರ್ಥ ಆಯ್ತು ನಮ್ಗೆ ಸಾಮ್ಯ ರೂಪದಿಂದ?
ಒಳ್ಳೆ ಸಮಾರ್ಯದ ಅಥವಾ ಕರುಣೆಯುಳ್ಳ ಸಮಾರ್ಯದವನು ಯಾರಾಗಿರ್ಬೋದು ಈತನು ಇಷ್ಟಕ್ಕೂ ಏನ್ ಕಲಿತಿದೀವಿ ಇಷ್ಟಕ್ಕೂ ನಾವು ಈ ಸಾಮ್ಯ ರೂಪದಿಂದ? ಹ್ಮ್ ಹೇಳಿ, ನಮಗ್ ಗೊತ್ತಿರುವಂತಹದನ್ನ ಹೇಳಿಕ್ ಪ್ರಯತ್ನ ಪಡೋಣ. 2 minutes ಟೈಮ್ ಇದೆ ನಮ್ಮ ಹತ್ರ. ಆಮೇಲೆ ಏನ್ ಅರ್ಥ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಬರೋಣ. ನಮ್ಮ ನೆರೆಯವನು ಕಷ್ಟದಲ್ಲಿರುವಾಗ ಆತನಿಗೆ ಸಹಾಯ ಮಾಡುವವನೇ ನಿಜವಾದ ನೆರೆಯವನು. ಓಕೆ, ನೆರೆಯವರು ಪಕ್ಕದಲ್ಲಿದ್ದಾಗ ಸಹಾಯ ಮಾಡ್ಬೇಕು, ಅವರೇ ನಿಜವಾದ ನೆರೆಯವರು. ಓಕೆ, ನೋಟೆಡ್. ನೆಕ್ಸ್ಟ್, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕೆಂಬುದಾಗಿ. ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸ್ಬೇಕು. ಓಕೆ, ನೋಟೆಡ್. ನೆಕ್ಸ್ಟ್, ಮತ್ತೆ ದೇವರು ನಮ್ಮನ್ನು ಕ್ಷಮಿಸಿದಂತೆ ನಾವು ಇನ್ನೊಬ್ಬರನ್ನು ಕ್ಷಮಿಸುವಂತದ್ದಾಗಿರ್ಬೋದು ಮಾಡಬೇಕು. ದೇವರು ನಮ್ಮನ್ನ ಕ್ಷಮಿಸಿದಂತಹ ಪ್ರಕಾರ ನಾವು ಇನ್ನೊಬ್ಬರನ್ನ ಹಾರೈಕೆ ಮಾಡ್ಬೇಕು, ಕ್ಷಮಿಸ್ಬೇಕು. ಓಕೆ, ನೋಟೆಡ್. ಮತ್ತೆ ಇನ್ನು ಏನ್ ಅನಿಸ್ತಿದೆ ಈ ಸಾಮ್ಯ ರೂಪವನ್ನು ನೋಡಿದಾಗ? ಏನ್ ಕಲಿಬಹುದು ಅಂತ ಅನಿಸ್ತದೆ? ಅಷ್ಟೇನಾ? ಶುರು ಮಾಡೋಣ ಹಾಗಿದ್ರೆ. ಓಕೆ, ಹಾಗಿದ್ರೆ 3 ಉತ್ತರಗಳನ್ನ ನಾವು ಕೇಳಿದ್ದೀವಿ. ಉತ್ತರ ಕೊಟ್ಟಿರುವಂತಹ ಎಲ್ಲರಿಗೂ ಸಹ ಧನ್ಯವಾದಗಳು. ನೀವು ಪ್ರಯತ್ನ ಪಟ್ಟಿದ್ದೀರಾ. ಓಕೆ, ಈಗ ಏನ್ ಹೇಳಲಿಕ್ಕೆ ಹೊರಟಿದೆ ಇಷ್ಟಕ್ಕೂ ಈ ಸಾಮ್ಯ ರೂಪ ಕೋರ್ ಕಾನ್ಸೆಪ್ಟ್ ಆಗಿ, ಈಗ ಸಾರಾಂಶದಲ್ಲಿ ಮುಖ್ಯವಾಗಿರುವಂತಹ ಉದ್ದೇಶವಾಗಿ ನಾವೇನ್ ನೋಡ್ಲಿಕ್ಕೆ ಹೊರಟಿದೀವಿ? ಅಲ್ಲಿರುವಂತಹ ಚಿಕ್ಕ ಚಿಕ್ಕ ಪದಕ್ಕೂ ಸಹ ಕಾನ್ಸಂಟ್ರೇಷನ್ ಕೊಟ್ಟು ಹೋದೋಣ. ಅವಾಗ ಏನಾದ್ರು ನಮಗೆ ಬೇರೆ ಆಂಗಲ್ ಅಲ್ಲಿ ಇದು ಅರ್ಥ ಆಗತ್ತಾ ಅಂತ ಹೇಳಿ ಗೊತ್ತಾಗತ್ತೆ. ಅಲ್ಲಿರುವಂತಹ ಚಿಕ್ಕ ಚಿಕ್ಕ ಪದಗಳಿಗೂ ಒತ್ತು ಕೊಟ್ಟು ಓದ್ಲಿಕ್ಕೆ ಪ್ರಯತ್ನ ಪಡೋಣ. ಈಗ 30ನೇ ವರ್ಷದಿಂದ ಇನ್ನೊಂದ್ಸಾರಿ. ಏಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ. ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದ ಈ ಮನುಷ್ಯ? ಯೆರೂಸಲೇಮಿನಿಂದ ಯೆರಿಕೋವಿಗೆ. ಯೆರೂಸಲೇಮಿನಿಂದ ಯೆರಿಕೋವಿಗೆ. ಓಕೆ, ಯೆರೂಸಲೇಮು ಇದನ್ನು ನೆನ್ಪಿಟ್ಕೊಳ್ಳಿ, ಯೆರಿಕೋ ಪಟ್ಟಣ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಅಲ್ಲಿ ಇನ್ನೊಂದು ಪದನೂ ಬರ್ಸಿದ್ದಾರೆ, ಘಟ್ಟ ಇಳಿದು. ಘಟ್ಟ ಇಳಿದು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುವಾಗ. ಇಷ್ಟಕ್ಕೂ ಈ ಸೆಂಟೆನ್ಸ್ ಅನ್ನು ನೀವು ಕೇಳಿದಾಗ, ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುವಾಗ, ಈ ಸೆಂಟೆನ್ಸ್ ಅನ್ನು ಪೂರ್ತಿಯಾಗಿ ನೀವು ಕೇಳಿದಾಗ, ಯೆರೂಸಲೇಮು ಎತ್ತರವಾಗಿರುವಂತಹ ಪ್ರದೇಶದಲ್ಲಿ ಇತ್ತು ಅಂತ ಅನ್ನಿಸ್ತಿದ್ಯಾ, ಅಥವಾ ಯೆರಿಕೋ ಎತ್ತರವಾಗಿರುವಂತಹ ಪ್ರದೇಶದಲ್ಲಿ ಇತ್ತು ಅಂತ ಅನ್ನಿಸ್ತಿದ್ಯಾ ನಿಮಗೆ? ಯೆರೂಸಲೇಮ್ ಎತ್ತರವಾಗಿರುವಂತಹ ಪ್ರದೇಶನ, ತಗ್ಗಾದ ಪ್ರದೇಶ ಯಾವ್ದಿಲ್ಲಿ? ಯೆರಿಕೋ ಪಟ್ಟಣ, ಹೌದಲ್ವಾ? ಯೆರೂಸಲೇಮು ಎತ್ತರವಾಗಿದ್ದಂತಹ ಪ್ರಾಂತ್ಯದಲ್ಲಿತ್ತು, ಯೆರಿಕೋ ಅನ್ನುವಂತಹದ್ದು ತಗ್ಗಾಗಿರುವಂತಹ ಒಂದು ಪ್ರಾಂತ್ಯದಲ್ಲಿತ್ತು, ಹೌದಲ್ವಾ? ಓಕೆ, ಹಾಗಾದ್ರೆ ಯೆರೂಸಲೇಮ್ ಅಂದ್ರೆ ಏನು, ಯೆರಿಕೋ ಅಂದ್ರೆ ಏನು? ಯೆರೂಸಲೇಮಿನಿಂದ ಯೆರಿಕೋ ಬಗ್ಗೆ ಹೋಗುವಂತಹ ಮನುಷ್ಯನ ಬಗ್ಗೆನೇ ಏನಕ್ಕೋಸ್ಕರ ಬರ್ಸಿದ್ರು ದೇವ್ರು? ಯೆರೂಸಲೇಮು ಸತ್ಯವೇದದಲ್ಲಿ ಏನೇನಕ್ಕೆ ಹೋಲಿಕೆ ಆಗಿದೆ ಅಂತ ಹೇಳಿ ಒಂದ್ಸರಿ ನೋಡೋಣ. ಒಂದ್ಸರಿ ನೋಡೋಣ. ಕೀರ್ತನೆಗಳು ಒಂದೇ ಸೆಂಟೆನ್ಸ್ ಅನ್ನ ನಾವು ಓದಿರುವಂತಹದ್ದು ಸಾಮ್ಯ ರೂಪದಲ್ಲಿ. ಯೆರೂಸಲೇಮಿನಿಂದ ಒಬ್ಬ ಮನುಷ್ಯ ಯೆರಿಕೋವಿಗೆ ಹೋಗುತ್ತಿರುವಾಗ, ಯೆರಿಕೋವಿಗೆ ಇಳಿದು ಹೋಗುತ್ತಿರುವಾಗ, ಘಟ್ಟ ಇಳಿದು ಹೋಗುತ್ತಿರುವಾಗ. ಓಕೆ, ಈಗ ಕೀರ್ತನೆಗಳು 135ನೇ ಅಧ್ಯಾಯ 135ನೇ ಕೀರ್ತನೆ 21ನೇ ವಚನ. 135:21. ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನ ಕೀರ್ತಿಯು ಚೀಯೋನಿನಿಂದ ಹೊರಗೂ ಹಬ್ಬಲಿ. ಯೆಹೋವನಿಗೆ ಸ್ತೋತ್ರ. ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನ ಕೀರ್ತಿಯು, ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನ ಕೀರ್ತಿಯು. ಯೆರೂಸಲೇಮಲ್ಲಿ ಯಾರು ವಾಸ ಮಾಡ್ತಿದ್ದಾರಂತೆ ಈ ವಚನದ ಪ್ರಕಾರ? ದೇವರು. ಯೆರೂಸಲೇಮಿನಲ್ಲಿ ದೇವರು ವಾಸ ಮಾಡ್ತಿದ್ದಾರೆ ಇಷ್ಟಕ್ಕೂ. ಯೆರೂಸಲೇಮ್ ಎಲ್ಲಿರುವಂತಹದ್ದು? ಇಸ್ರಾಯೇಲ್ ದೇಶದಲ್ಲಿ ಒಂದು ಮುಖ್ಯವಾಗಿರುವಂತಹ ಪಟ್ಟಣ ಯೆರೂಸಲೇಮ್, ಹೌದಲ್ವಾ? ಕ್ಯಾಪಿಟಲ್ ಸಿಟಿ ಆಗಿನ ಕಾಲದಲ್ಲಿ. ಈಗ ಈ ಯೆರೂಸಲೇಮ್ ಪ್ರಾಂತ್ಯದಲ್ಲಿ ದೇವರು ವಾಸ ಮಾಡ್ತಿದ್ದಾರಂತೆ ಕೀರ್ತನೆಗಳು ಹೇಳ್ತಿರುವಂತಹ ಪ್ರಕಾರ. ಇದರ ಅರ್ಥ ಏನಿಷ್ಟಕ್ಕೂ? ಸತ್ಯವೇದದಲ್ಲಿ ನೀವು ಯೆರೂಸಲೇಮ್ ಅನ್ನುವಂತಹದನ್ನ ಪಾಯಿಂಟ್ ಔಟ್ ಮಾಡ್ತಾ ಬಂದ್ರೆ, ಒಂದು ಯೆರೂಸಲೇಮ್ ಅನ್ನ ಪಟ್ಟಣದ ಸಮೇತವಾಗಿ ಲಿಟ್ರಲ್ ಮೀನಿಂಗ್ ಅಲ್ಲಿ ಬರ್ಸಿರುವಂತಹದ್ದು ನಮಗೆ ಕಾಣಿಸುತ್ತೆ. ಲಿಟ್ರಲ್ ಮೀನಿಂಗ್ ಅಂದ್ರೆ ಯೆರೂಸಲೇಮ್ ಅಂದ್ರೆ ಯೆರೂಸಲೇಮೆ. ಯಾವುದು? ಇಸ್ರಾಯೇಲ್ ದೇಶದಲ್ಲಿರುವಂತಹ ಯೆರೂಸಲೇಮೆ, ಇಸ್ರಾಯೇಲ್ ಪ್ರಾಂತ್ಯದಲ್ಲಿರುವಂತಹ ಕಾನಾನ್ ಪ್ರಾಂತ್ಯದಲ್ಲಿರುವಂತಹ ಯೆರೂಸಲೇಮೆ. ಅದು ಒಂದು ಲಿಟ್ರಲ್ ಮೀನಿಂಗ್. ಅಲ್ಲಿ ಏನ್ ಬರ್ತಿದಾರೋ ಅದೇ ಅರ್ಥ ತಗೊಂಡ್ರೆ ಯೆರೂಸಲೇಮ್ ಅಂದ್ರೆ ಅಲ್ಲಿರುವಂತಹ ಒಂದು ಪ್ರಾಂತ್ಯದ ಹೆಸರು. ಓಕೆ, ಅದು ಫಸ್ಟ್ ಮೀನಿಂಗ್. ಎರಡನೇ ಮೀನಿಂಗ್ ಏನು? ಇಲ್ಲಿ ಏನಂತ ಹೇಳಿದ್ದಾರೆ? ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನ ಕೀರ್ತಿಯು. ಯೆರೂಸಲೇಮ್, ಇಷ್ಟಕ್ಕೂ ದೇವರು ವಾಸ ಮಾಡುವಂತಹದ್ದು ಎಲ್ಲಿ? ದೇವರು ವಾಸ ಮಾಡುವಂತಹದ್ದು ಎಲ್ಲಿ? ತಂದೆ ಆಗಿರುವಂತಹ ದೇವರು ವಾಸ ಮಾಡುವಂತ ಸ್ಥಳ ಯಾವುದು? ಆತ್ಮ, ಪರಲೋಕ. ಯಾಕೆಂದ್ರೆ
ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ನೀವು ಓದ್ಬೇಕಾದ್ರೆ ಯೇಸು ಕ್ರಿಸ್ತರು ತಂದೆ ಎಲ್ಲಿ ವಾಸ ಮಾಡ್ತಾರೆ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ನಮ್ಗೆ ಪ್ರಾರ್ಥನೆ ಹೇಳ್ಕೊಡ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೀಗೆ ಅಲ್ವಾ ಯೇಸು ಕ್ರಿಸ್ತರು ನಮಗೆ ಇಂಟ್ರೊಡ್ಯೂಸ್ ಮಾಡುವಂತಹದ್ದು ದೇವರನ್ನು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮ ತಂದೆಯೇ, ಹೌದಲ್ವಾ? ಹಾಗಾದ್ರೆ ತಂದೆಯಾಗಿರುವಂತಹ ದೇವರು ಎಲ್ಲಿದ್ದಾರೆ ಅಂತ ಅದರ ಅರ್ಥ ಪರಲೋಕದಲ್ಲಿ. ಅವರ ಆತ್ಮಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲರಲ್ಲೂ ವಾಸ ಮಾಡ್ತಾರೆ, ಅದು ಬೇರೆ ವಿಚಾರ. ನಾವು ತಂದೆಯಾಗಿರುವಂತಹ ದೇವರ ವಾಸಸ್ಥಾನ ಯಾವುದು ಅಂತ ಹೇಳಿ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತದೆ. ಓಕೆ, ಯೆರೂಶಲೇಮ್ ಅಂತ ಹೇಳಿ ಗೊತ್ತಾಯ್ತು. ಅಂದ್ರೆ ದೇವರು ವಾಸ ಮಾಡುವಂತಹ ಸ್ಥಳ ಏನಿದೆ ಆ ಪರಲೋಕ, ಆ ಪರಲೋಕವನ್ನ ಸತ್ಯವೇದದಲ್ಲಿ ಸಾಕಷ್ಟು ಸರಿ ಏನಂತ ಸಂಬೋಧಿಸಿರುವಂತಹದನ್ನ ನಾವು ನೋಡ್ತೀವಿ. ಯೆರೂಶಲೇಮ್, ದೇವರು ವಾಸ ಮಾಡುವಂತಹ ಪರಲೋಕ, ಆ ಪರಲೋಕವನ್ನ ಸತ್ಯವೇದದಲ್ಲಿ ಸಾಕಷ್ಟು ಸರಿ ಏನಂತ ಸಂಬೋಧಿಸಿದ್ದಾರೆ? ಯೆರೂಶಲೇಮ್. ಪರಲೋಕವನ್ನ ಮಾತ್ರ ಅಲ್ಲ, ಭೂಮಿ ಮೇಲಿರುವಂತಹ ಕ್ರಿಸ್ತನ ಸಂಘವನ್ನೂ ಸಹ ಯೆರೂಶಲೇಮ್ ಅಂತ ಸಂಬೋಧಿಸಿರುವಂತಹದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಅಂದ್ರೆ ಯೆರೂಶಲೇಮ್ ಅನ್ನುವಂತಹದ್ದು ಒಂದು ಪಟ್ಟಣದ ಹೆಸರು, ಅದು ನಿಜ, ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಪರಲೋಕವನ್ನು ಯೆರೂಶಲೇಮಿಗೆ ಹೋಲಿಸಿದ್ದಾರೆ. ನೆಕ್ಸ್ಟ್, ಅದನ್ನ ಹೊರತುಪಡಿಸಿ ಭೂಮಿ ಮೇಲೆ ಇರುವಂತಹ ಕ್ರಿಸ್ತನ ಸಂಘವನ್ನು ಯೆರೂಶಲೇಮಿಗೆ ಹೋಲಿಸಿದ್ದಾರೆ. ಹೌದು, ಅಂದ್ರೆ ಒಳ್ಳೆ ವಿಚಾರವನ್ನ ಸತ್ಯವೇದದ ಉದ್ದಕ್ಕೂ ಸಹ ಯೆರೂಶಲೇಮ್ಗೆ ಹೋಲಿಸಿರುವಂತಹದನ್ನ ನೀವು ನೋಡ್ತೀರಾ. ಒಳ್ಳೆ ವಿಚಾರಗಳನ್ನ ಭೂಮಿ ಮೇಲಿರುವಂತಹ ಒಂದು ಪ್ರಾಂತ್ಯ, ಇದನ್ನ ಪಕ್ಕಕ್ಕಿಟ್ರೆ ಪರಲೋಕದಲ್ಲಿ ದೇವರ ನಿವಾಸ ಸ್ಥಾನ, ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ಸಭೆ, ಇದಿಷ್ಟನ್ನೂ ಸಹ ಯೆರೂಶಲೇಮ್ಗೆ ಒಳ್ಳೆ ವಿಚಾರಗಳನ್ನ ದೇವರು ಸತ್ಯವೇದದಲ್ಲಿ ಯೆರೂಶಲೇಮ್ಗೆ ಹೋಲಿಸಿರುವಂತಹದನ್ನ ನಾವು ನೋಡ್ತೇವೆ. ಓಕೆ, ಅದು ಫಸ್ಟ್ ಪಾಯಿಂಟ್. ಈಗ ಒಂದ್ ಸೆಂಟೆನ್ಸ್ ಅನ್ನ ಓದ್ಕೊಂಡ್ವಲ್ವ ಸಾಮ್ಯ ರೂಪದಲ್ಲಿ, ಏನು? ಯೆರೂಶಲೇಮಿನಿಂದ ಯೆರಿಕೋವಿಗೆ ಒಬ್ಬ ಮನುಷ್ಯನು ಗಟ್ಟ ಇಳಿದು ಹೋಗುತ್ತಿರುವಾಗ ಅಂತ ಹೇಳಿ. ಆ ಸೆಂಟೆನ್ಸ್ ಅರ್ಥ ಆಗ್ಲಿಕ್ಕೋಸ್ಕರ ಇಷ್ಟನ್ನ ನೋಡ್ತದೆ. ಇಲ್ಲಿ ಯೆರೂಶಲೇಮ್ ಅಂದ್ರೆ ಏನು ಹಾಗಿದ್ರೆ? ಆ ಮನುಷ್ಯ ಯೆರೂಶಲೇಮಿನಿಂದ ಅಂದ್ರೆ ಒಂದು ಒಳ್ಳೆ ವಿಚಾರದಿಂದ ಎರಿಕೋ ಏನಕ್ಕೋಸ್ಕರ ಹೋಲಿಕೆ ಆಗಿದೆ ಸತ್ಯವೇದದಲ್ಲಿ? ಸತ್ಯವೇದದಲ್ಲಿ ಎರಿಕೋ ಅನ್ನುವಂತಹದ್ದು ಏನಕ್ಕೋಸ್ಕರ ಹೋಲಿಕೆ ಆಗಿದೆ? ಯೆಹೋಶುವನ ಗ್ರಂಥ 6ನೇ ಅಧ್ಯಾಯ, ಯೆಹೋಶುವನ ಗ್ರಂಥ 6ನೇ ಅಧ್ಯಾಯ 26ನೇ ವಚನ, 6:26. ಅದೇ ಸಮಯದಲ್ಲಿ ಯೆಹೋಶುವನು ಇಸ್ರಾಯೇಲ್ಯರಿಂದ ಪ್ರಯಾಣ ಮಾಡಿಸಿ ಅವರಿಗೆ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು ಯೆಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಿರಲಿ. ಅಂಥವನು ಅದಕ್ಕೆ ಅಸ್ತಿವಾರ ಹಾಕುವಾಗ ತನ್ನ ಹಿರಿ ಮಗನನ್ನು ಬಾಗಲುಗಳನ್ನಿಡುವಾಗ ಕಿರಿ ಮಗನನ್ನು ಕಳೆದುಕೊಳ್ಳಲಿ ಎಂದು ಹೇಳಿದನು. ಏನಂತ ಓದ್ಕೊಂಡ್ವಿ? 6:26. ಅದೇ ಸಮಯದಲ್ಲಿ ಯೆಹೋಶುವನು ಇಸ್ರಾಯೇಲ್ಯರಿಂದ ಪ್ರಮಾಣ ಮಾಡಿಸಿ ಅವರಿಗೆ ಈ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು ಯೆಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಲಿ, ಅಂಥವನು ಅದಕ್ಕೆ ಅಸ್ತಿವಾರ ಹಾಕುವಾಗ ತನ್ನ ಹಿರಿಮಗನನ್ನು, ಬಾಗಿಲುಗಳನ್ನಿಡುವಾಗ ಕಿರಿಮಗನನ್ನು ಕಳೆದುಕೊಳ್ಳಲಿ ಎಂದು ಹೇಳಿದನು. ಅಂದ್ರೆ ನೀವು ಎರಿಕೋ ಅನ್ನುವಂತಹದನ್ನು ಸತ್ಯವೇದದಲ್ಲಿ ಓದ್ಬೇಕಾದ್ರೆ ಎರಿಕೋ ಅನ್ನು ಲಿಟ್ರಲ್ ಸೆನ್ಸ್ ಅಲ್ಲಿ ತಗೊಂಡ್ರೆ, ಅಂದ್ರೆ ಅಲ್ಲಿರುವಂತಹ ಪದವನ್ನ ಹಾಗೆ ತಗೊಂಡ್ರೆ ಎರಿಕೋ ಅನ್ನುವಂತಹದ್ದು ಒಂದು ಪಟ್ಟಣದ ಹೆಸರು. ಹೌದಾ? ಯೆರೂಶಲೇಮ್ ಅನ್ನುವಂತಹದ್ದು ಹೇಗೆ ಒಂದು ಪಟ್ಟಣದ ಹೆಸರು, ಎರಿಕೋ ಅನ್ನುವಂತಹದ್ದು ಒಂದು ಪಟ್ಟಣದ ಹೆಸರೇ. ಆದ್ರೆ ಎರಿಕೋ ಅನ್ನುವಂತಹದಕ್ಕೆ ಬೇರೆ ಆಂಗಲ್ ಅಲ್ಲಿ ನಾವು ನೋಡಿದ್ರೆ, ಯಾಕೋ ದೇವರಿಗೆ ಇಷ್ಟ ಆಗದೇ ಇರುವಂತವ್ರು ವಾಸ ಮಾಡ್ತಿದ್ದಂತಹ ಸ್ಥಾನನೇನೋ ಅನ್ನುವಂತಹ ರೀತಿಯಲ್ಲಿ ಕಾಣಿಸುತ್ತೆ. ರಾಹಾಬಳು ಅನ್ನುವಂತಹ ಒಂದು ವೇಶ್ಯ ಸ್ತ್ರೀಯನ್ನು ನಾವು ನೋಡ್ತೀವಲ್ವಾ, ಆ ಪಟ್ಟಣಕ್ಕೆ ಸೇರಿದಂತಹ ಸ್ತ್ರೀನೇ ಈಕೆನೂ ಸಹ ರಾಹಾಬಳು. ಆದ್ರೆ ಈ ಸ್ತ್ರೀ ಬಿಟ್ಟು ಬೇರೆ ಯಾರು ಆ ಪಟ್ಟಣದಲ್ಲಿ ನೀತಿವಂತರ ತರ ನಮಗೆ ಸಾಧಾರಣವಾಗಿ ಕಾಣಿಸೋದಿಲ್ಲ. ಹೌದಲ್ವಾ? ಕೆಲವರು ಬಿಟ್ಟು ಬೇರೆ ಯಾರು ಸಹ ಪಟ್ಟಣದಲ್ಲಿ ನೀತಿವಂತರ ತರ ಕಾಣಿಸೋದಿಲ್ಲ. ಹೌದಾ? ಓಕೆ, ನೀವು ಇಷ್ಟು ನಾವು ಓದ್ಕೊಂಡಿರುವಂತಹ ಇಷ್ಟನ್ನೂ ಸಹ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ನೋಡಿ. ಯೆರೂಶಲೇಮ್ ಅನ್ನುವಂತಹದ್ದು ದೇವರು ಒಳ್ಳೆ ವಿಚಾರಕ್ಕೆ ಸತ್ಯವೇದದಲ್ಲಿ ಹೋಲಿಸಿದ್ದಾರೆ ಯೆರೂಶಲೇಮ್ ಅನ್ನ. ಹೌದಾ? ಎರಿಕೋ ಅನ್ನುವಂತಹದ್ದು ಅಷ್ಟಾಗಿ ನೀತಿವಂತರು ಇಲ್ಲದೆ ಇರುವಂತಹ ಜಾಗ, ಪಾಪಿಷ್ಠರು ಇರುವಂತಹ ಜಾಗ ಅಂತ ಮಾತಾಡ್ಕೊಳ್ಳೋಣ ಈ ಸಂದೇಶದ ಕಾರಣಕ್ಕೆ. ಓಕೆ, ಇಷ್ಟಕ್ಕೂ ಈ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಬರ್ತಿದ್ದಂತೆ? ಈಗ ನಾವು ಸಾಮ್ಯ ರೂಪದಲ್ಲಿ ಓದಂತಹ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಬರ್ತಿದ್ದ ಅಂತಾನೆ ಬರ್ಸಿದಾರೆ. ಹೌದಾ? ಗಟ್ಟ ಇಳಿದು ಒಂದು ಎತ್ತರವಾಗಿರುವಂತಹ ಪ್ರದೇಶವಾಗಿರುವಂತಹ ಯೆರೂಶಲೇಮಿನಿಂದ ಇಳಿದು ಎಲ್ಲಿಗೆ ಬರ್ತಿದ್ದಂತೆ? ತಗ್ಗಾದ ಪ್ರದೇಶವಾಗಿರುವಂತಹ ಯೆರಿಕೋವಿಗೆ ಪ್ರಯಾಣ ಬೆಳೆಸ್ತಿದ್ದ. ಅಂದ್ರೆ ಈ ಮುಂಚೆ ಚೆನ್ನಾಗಿತ್ತು ಈತನ ಜೀವನ ಆತ್ಮಕ್ಕೆ ಸಂಬಂಧಪಟ್ಟಂತೆ, ದೇವ್ರ ಹತ್ರ ಇದ್ದ, ದೇವರಲ್ಲಿದ್ದ, ಒಳ್ಳೆ ವಿಚಾರದಲ್ಲಿದ್ದ. ಓಕೆ, ಈಗ ಏನಾಗ್ತದೆ ಈ ಮನುಷ್ಯನ ಜೀವನ? ಯೆರೂಶಲೇಮಿನಿಂದ ಯೆರಿಕೋವಿಗೆ ಇಳಿದು ಬರುವಂತೆ ಆಗ್ತದೆ. ಆದ್ರೆ ನಿಧಾನವಾಗಿ ದೇವರಿಂದ ದೂರ ಆಗ್ತಿರುವಂತಹದ್ದು, ನಿಧಾನವಾಗಿ ತನ್ನ ಭಕ್ತಿ ಜೀವನದಲ್ಲಿ ದೂರ ಆಗ್ತಿರುವಂತಹದ್ದು, ನಿಧಾನವಾಗಿ ಈ ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳನ್ನ ಬಿಟ್ಟು ದೂರ ಆಗ್ತಿರುವಂತಹದ್ದು ಈತನ ಜೀವನಗಳಲ್ಲಿ ಕಾಣಿಸ್ತಿದೆ.
ಇದು ನೀವು ಓದಂತಹ ಮೊದಲನೇ ಲೈನ್ ನ ಅರ್ಥ. ಹೌದಾ? ಇನ್ನೊಂದ್ಸರಿ ಓದೋಣ ಮಾತನ್ನ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನವನ್ನ ಇನ್ನೊಂದ್ಸಾರಿ ಓದೋಣ. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗ್ತಿರ್ಬೇಕಾದ್ರೆ, ಅಂದ್ರೆ ಇಳಿದು ಬರ್ತಿರ್ಬೇಕಾದ್ರೆ, ತನ್ನ ಭಕ್ತಿ ಜೀವನವನ್ನು ಕಳ್ಕೊಂಡು ಕಮ್ಮಿ ಆಗ್ತಾ ಬರ್ತಿರ್ಬೇಕಾದ್ರೆ ಪ್ರತಿನಿತ್ಯವೂ ಸಹ ನೆಕ್ಸ್ಟ್ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಇಷ್ಟಕ್ಕೂ ಯೆರೂಸಲೇಮಿನಲ್ಲಿ ಕಳ್ಳರ ಕಾಟ ಇತ್ತಾ? ಇಲ್ಲ. ನೀವು ಜಿಯೋಗ್ರಫಿಕಲ್ ಆಗಿ ನೋಡಿದ್ರು ಸಹ ಈ ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗುವಂತಹ ಜಾಗ ಏನಿದೆ, ಘಟ್ಟ ಇಳಿದು ಹೋಗುವಂತಹ ಜಾಗ ಕಳ್ಳರಿಗೆ ಫೇಮಸ್. ಕಳ್ಳರು ಮೇಲೆ ಬಿದ್ದು ಅಟ್ಯಾಕ್ ಮಾಡ್ಲಿಕ್ಕೆ ಫೇಮಸ್ ಈ ದಾರಿ. ಯಾವುದು? ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗುವಂತಹ ದಾರಿ ಏನದೆ, ಆ ದಾರಿ ಕಳ್ಳರು ಅಟ್ಯಾಕ್ ಮಾಡ್ಲಿಕ್ಕೆ ಫೇಮಸ್ ಆಗಿರುವಂತಹ ದಾರಿ. ದ ರಾಬರ್ಸ್ ಹಾರ್ಬರ್ ಅಂತಾನು ಕರಿತೀವಿ ಇದನ್ನ. ಏನು? ಕಳ್ಳರ ಗವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಳ್ಳರು ನಿವಾಸ ಪ್ರತಿ ಹಂತದಲ್ಲೂ ಸಹ ಕಳ್ಳರು ಇರ್ತಾರೆ ಆ ಪ್ರಯಾಣ ಬೆಳೆಸ್ತಿರ್ಬೇಕಾದ್ರೆ ದಾರಿ ಉದ್ದಕ್ಕೂ ಸಹ. ಈ ಮನುಷ್ಯ ಯೆರೂಸಲೇಮಿನಿಂದ ಹಿಡಿದು ಯೆರಿಕೋವಿಗೆ ಇಳಿದು ಬರ್ಬೇಕಾದ್ರೆ ಕಳ್ಳರ ಕೈಗೆ ಸಿಕ್ಕಿದನು. ಅದನ್ನ ಸ್ವಲ್ಪ ಓದ್ಕೊಂಡ್ವಿ. ಇಲ್ಲಿ ಕಳ್ಳರು ಯಾರು ಅಂತ ನೀವು ಹೇಳ್ಬಿಡಿ. ಇವಾಗ ಇಷ್ಟನ್ನ ಕೇಳಿರುವಂತಹ ನಿಮಗೆ ಕಳ್ಳರು ಯಾರು? ಓಕೆ, ಸೈತಾನನೇ. ಏನೇನ್ ಕಿತ್ಕೊಳ್ತಾನೆ ಒಂದು ಸೈತಾನನು? ಏನೇನ್ ಕಿತ್ಕೊಳ್ತಾನೆ? ನಮ್ಮ ಭಕ್ತಿ ಜೀವನದಲ್ಲಿ ಇರ್ಬೇಕಾದ್ರೆ ನಮ್ಮ ಭಕ್ತಿ ಜೀವನವನ್ನು ಕಿತ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾನ. ನಾವು ದೇವ್ರಿಗೆ ಹತ್ರ ಇರ್ಬೇಕಾದ್ರೆ ದೇವರಿಂದ ದೂರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ. ಅಂದ್ರೆ ನಮ್ಮ ಹತ್ರದಿಂದ ದೇವರನ್ನ ಕಿತ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಭಕ್ತಿಯನ್ನ ಕಿತ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಇನ್ನೇನ್ ಕಿತ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾನೆ? ಅವ್ನು ಕಿತ್ಕೊಳ್ಲಿಕ್ಕೆ ಪ್ರಯತ್ನ ಪಡದೇ ಇರುವಂತಹ ವಿಚಾರಗಳೇ ಇಲ್ಲ, ಒಳ್ಳೆ ವಿಚಾರಗಳನ್ನೆಲ್ಲ ಕಿತ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಹೌದಲ್ವಾ? ಆದಾಮ್ ಅವರ ಹತ್ರ ಬಂದ ಅವತ್ತು ಆದಾಮ್ ಅವರಿಗಿದ್ದಂತಹ ಜೀವನವನ್ನ ಕಿತ್ಕೊಂಡ, ಆದಾಮ್ ಅವರಿಗಿದ್ದಂತಹ ಸುಖ ಸೌಭಾಗ್ಯವನ್ನ ಕಿತ್ಕೊಂಡ. ಹೌದಾ? ಕಿತ್ಕೊಂಡು ಇವನು ಇಟ್ಕೊಳ್ಳಲ್ಲ, ಅದನ್ನ ಕಿತ್ಕೊಳ್ತಾನೆ ಅಷ್ಟೇ. ಮನುಷ್ಯರಿಂದ ಅದನ್ನ ಸ್ನಾಚ್ ಮಾಡುವಂತಹದ್ದು, ತಮಗೆ ದೇವರ ಹತ್ರ ಇರುವಂತಹ ಸಹವಾಸವನ್ನ ಸ್ನಾಚ್ ಮಾಡುವಂತಹದ್ದು. ಹೌದಾ? ಶಾಂತಿ ಸಮಾಧಾನವನ್ನ ಕಿತ್ಕೊಡುವಂತಹದ್ದು, ಇನ್ನೊಂದನ್ನ ಕಿತ್ಕೊಡುವಂತಹದ್ದು. ಅಂದ್ರೆ ಮನುಷ್ಯರ ಜೀವನದಲ್ಲಿ ಒಳ್ಳೇದು ಏನೇನಿದೆಯೋ ಎಲ್ಲವನ್ನು ಕಿತ್ಕೊಳ್ತಾನೆ. ಹೌದಾ? ಕಳ್ಳರ ಕೈಗೆ ಸಿಕ್ಕದಂತ ಈತನು. ಓಕೆ, ಕಳ್ಳರ ಕೈಗೆ ಸಿಕ್ಕಿದಾಗ ಏನಾಯ್ತು ಮುಂದಕ್ಕೆ? ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಇನ್ನೊಂದ್ಸಾರಿ, ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಹೊಡೆದ್ರಂತೆ, ಸುಲಿಗೆ ಮಾಡಿದ್ರಂತೆ, ಗಾಯವಾಗುವಷ್ಟು ಹೊಡೆದು ಅರ್ಧ ಜೀವ ಮಾಡಿ ಬಿಟ್ಬಿಟ್ಟು ಹೊರಟೋದ್ರಂತೆ. ಹೌದಾ? ಓಕೆ, ಇದನ್ನ ಇಂಗ್ಲಿಷ್ ಅಲ್ಲಿ ಓದ್ಬೇಕಾದ್ರೆ ಒಂದು ಪದ ಕಾಣಿಸುತ್ತೆ. ಇದೇ ಸೆಂಟೆನ್ಸ್ ಅಲ್ಲಿ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ನೀವು ಇದೇ ವಚನವನ್ನ ಗ್ರೀಕ್ ಅಲ್ಲಿ ಓದಿದಾಗ ಅಥವಾ ಇಂಗ್ಲಿಷ್ ಅಲ್ಲಿ ಓದಿದಾಗ ಒಂದು ಪದ ಸಿಕ್ಕುತ್ತೆ. ಏನ ಪದ? ಸ್ಟ್ರಿಪ್ಟ್ ಅನ್ನುವಂತ ಒಂದು ಪದ ಸಿಕ್ಕುತ್ತೆ ಇಂಗ್ಲಿಷ್ ಅಲ್ಲಿ. ಸ್ಟ್ರಿಪ್ಟ್. ಕಳ್ಳರು ಬಂದು ಏನ್ ಮಾಡಿದ್ರಂತೆ ಗೊತ್ತಾ? ಇಷ್ಟಕ್ಕೂ ಕಳ್ಳರು ಬಂದು ಇವ್ರನ್ನ ಹೊಡೆದು ಅವನ ಹತ್ರ ಇರುವಂತಹದ್ದು ಎಲ್ಲವನ್ನ ಕಿತ್ಕೊಂಡ್ಲಿಲ್ವಂತೆ, ತನ್ನ ಮೈ ಮೇಲೆ ಇದ್ದಂತಹ ವಸ್ತ್ರವನ್ನ ಮಾತ್ರ ಕಿತ್ಕೊಂಡ್ರು ಅಂತ ಹೇಳಿ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಓದ್ತೀವಿ ನಾವು. ಕಳ್ಳರು ಈತನು ಹೋಗ್ತಿದ್ದ, ಯೆರೂಸಲೇಮಿನಿಂದ ಹಿಡಿದು ಯೆರಿಕೋವಿಗೆ ಘಟ್ಟ ಇಳಿದು ಪ್ರಯಾಣ ಮಾಡ್ತಿದ್ದ. ಆ ಪ್ರಯಾಣದಲ್ಲಿ ಕಳ್ಳರ ಕೈಗೆ ಸಿಕ್ಕಾಕೊಂಡ. ಕಳ್ಳರು ಈತನನ್ನ ಚೆನ್ನಾಗಿ ಹೊಡೆದು, ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಏನ್ ಓದ್ತೀವಿ ಅಂತ ನಾನು ಹೇಳಿದೆ ಇವಾಗ ತಾನೆ, ಚೆನ್ನಾಗಿ ಹೊಡೆದು ಆ ವ್ಯಕ್ತಿಯನ್ನ ತನ್ನ ಮೈ ಮೇಲಿರುವಂತಹ ವಸ್ತ್ರವನ್ನ ಕಿತ್ಕೊಂಡು ಹೋದ್ರಂತೆ. ವಸ್ತ್ರವನ್ನ. ಇಂಗ್ಲಿಷ್ ಬೈಬಲ್ ಒಂದು ವೇಳೆ ನಿಮ್ ಹತ್ರ ಯಾರಲ್ಲ, ಈಗ ಇರುವಂತವರ ಹತ್ರ ಯಾರ ಹತ್ರನಾದ್ರೂ ಇದ್ರೆ ಇದನ್ನ ನೀವು ನೋಡ್ಬೋದು ಸ್ಪಷ್ಟವಾಗಿ. ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಒಂದ್ ನಿಮಿಷ. ದೀಕ್ಷೆ ಪ್ರೆಸೆಂಟ್ ಮಾಡ್ಲಿಕ್ಕಾಗತ್ತಾ ಈ ವಚನವನ್ನ? ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಪ್ರೆಸೆಂಟ್ ಮಾಡ್ತೀಯಾ? ಓಕೆ, ನಾವ್ ಮಾತಾಡ್ತಿರೋಣ ಅಷ್ಟರಲ್ಲಿ. ಈಗ ಹೊಡೆದು ತನ್ನ ಮೈ ಮೇಲಿರುವಂತಹ ವಸ್ತ್ರವನ್ನ ಕಿತ್ಕೊಳ್ತಾರಂತೆ ಈ ಕಳ್ಳರು. ನೀವ್ ಹೇಳ್ರಿ, ಕಳ್ಳರು ನಾರ್ಮಲ್ ಆಗಿ ಅಟ್ಯಾಕ್ ಮಾಡಿದ್ರೆ ಏನನ್ನ ಕಿತ್ಕೊಳ್ತಾರೆ? ಏನನ್ನ ಕಿತ್ಕೊಳ್ತಾರೆ? ಬೆಲೆ ಬಾಳುವ ಒಡವೆ ಹಣ. ಒಡವೆ ಹಣ. ಈ ಒಡವೆ ಹಣವನ್ನ ಬಿಟ್ಟು ಈ ವಸ್ತ್ರವನ್ನ ಏನಕ್ಕೋಸ್ಕರ ಕಿತ್ಕೊಂಡ್ರೆ ಇಷ್ಟಕ್ಕೂ ಆ ಮನುಷ್ಯನಿಂದ? ಜೀವಿತ. ವಸ್ತ್ರ ಅನ್ನುವಂಥದ್ದು ಸತ್ಯವೇದದಲ್ಲಿ ಏನಕ್ಕೋಸ್ಕರ ಹೋಲಿಕೆ ಆದಂತೆ ನಿಮ್ಗೆ ಕಾಣಿಸುತ್ತೆ? ರಕ್ಷಣೆ. 3 ವಚನವನ್ನ ಓದೋಣ. ವಸ್ತ್ರ ಅನ್ನುವಂಥದ್ದು ಏನಕ್ಕೆ ಹೋಲಿಕೆ ಆಗಿದೆ ಅಂತ ಹೇಳಿ ಅರ್ಥ ಆಗ್ಲಿಕ್ಕೆ ಸ್ಯಾಂಪಲ್ಗೋಸ್ಕರ ಒಂದ್ 3 ಸಾಕಷ್ಟು ವಚನಗಳಿದೆ ಸತ್ಯವೇದಕ್ಕೆ. ಒಂದ್ 3 ವಚನವನ್ನು ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ. 3:27. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ.
ಕ್ರಿಸ್ತನಲ್ಲಿ ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಳ್ಳುವಂತಹದ್ದು ಏನನ್ನ? ವಸ್ತ್ರವನ್ನೇ ಅಲ್ವಾ? ಹಾಗಾದ್ರೆ ನಾವು ಧರಿಸಿಕೊಂಡಿರುವಂತಹ ವಸ್ತ್ರ ಯಾವುದಂತೆ? ಕ್ರಿಸ್ತನು ಅನ್ನುವಂತಹ ವಸ್ತ್ರವನ್ನು ಧರಿಸಿಕೊಂಡಿದ್ದೀವಿ. ನಮ್ಮ ಬಟ್ಟೆ ಯಾವುದು? ಕ್ರಿಸ್ತನು ಅನ್ನುವಂತಹದ್ದು. ಹೌದಾ? ಯೇಸು ಕ್ರಿಸ್ತರನ್ನ ನಾವು ಧರಿಸ್ಕೊಂಡಿದೀವ. ನಮ್ಮ ವಸ್ತ್ರ, ನಮ್ಮ ಮೇಲಿರುವಂತಹ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತ್ರ ಯೇಸು ಕ್ರಿಸ್ತರ. ಅದು ಫಸ್ಟ್ ವಚನ. ನಾನು 3 ವಚನ ಅಂತ ಹೇಳಿದ್ನಲ್ಲ, ವಸ್ತ್ರ ಅನ್ನುವಂಥದ್ದು ಏನು ಅಂತ ಗೊತ್ತಾಗ್ಲಿಕ್ಕೋಸ್ಕರ. ಇದು ಮೊದಲನೇ ವಚನ. 2ನೇ ವಚನ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ, 6:14. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನಿತ್ಯವೆಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾಗಿ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು. ಮೊದಲನೇ ವಚನದಲ್ಲಿ ನಾವು ನೋಡಿದಾಗ ಕ್ರಿಸ್ತನನ್ನ ಧರಿಸ್ಕೊಂಡಿದೀವಿ. ನೆಕ್ಸ್ಟ್ ಇಲ್ಲಿ ಏನನ್ನು ಧರಿಸ್ಕೊಂಡಿದೀವಂತೆ? ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಅಂದ್ರೆ ನಮ್ಮ ವಸ್ತ್ರ ಏನು? ನಾವು ಒಂದ್ಸರಿ ರಕ್ಷಣೆ ಮಾರ್ಗದಲ್ಲಿ ಬಂದ ನಂತರ ನಮ್ಮ ವಸ್ತ್ರಗಳು ಏನು ಅಂದ್ರೆ, ಒಂದು ಕ್ರಿಸ್ತನು, ಇನ್ನೊಂದು ಇಲ್ಲಿ ಓದಿದ್ವಲ್ವ ನೀತಿ ಎಂಬ ವಜ್ರ ಕವಚ ಇದು. ಆಮೇಲೆ ಮತ್ತೆ ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ, 3:12. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಸಾಕು. ಏನರ್ಥ ಆಗಿದೆ ಈ ವಚನದಿಂದ ನಮಗೆ? ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಇದು ಧರಿಸಿಕೊಳ್ಳುವಂತಹದ್ದೇ, ವೇರ್ ಮಾಡುವಂತಹದ್ದು. ಹೌದಲ್ವಾ? ಧರಿಸಿಕೊಳ್ಳುವಂತಹದ್ದು ನಮ್ಮ ವಸ್ತ್ರ. ಇವೆಲ್ಲವೂ ಸಹ ಸದ್ಗುಣ, ದೀರ್ಘಶಾಂತಿ, ಇದೆಲ್ಲವೂ ಸಹ ನಮ್ಮ ವಸ್ತ್ರ. ಕ್ರಿಸ್ತನು ನಮ್ಮ ವಸ್ತ್ರ. ನೆಕ್ಸ್ಟ್ ನಾವು ಧರಿಸಿಕೊಂಡಿರುವಂತಹ ವಸ್ತ್ರ. ನೆಕ್ಸ್ಟ್ ಅದನ್ನು ಹೊರತುಪಡಿಸಿ 2ನೇ ರೆಫರೆನ್ಸ್ ಅಲ್ಲಿ ಓದಿದ್ವಲ್ವ, ನಮ್ಮ ವಸ್ತ್ರಗಳಿವೆಲ್ಲವೂ ಸಹ ಮೂರು ವಚನಗಳನ್ನ ಓದಿದ್ವಿ ವಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲವೂ ಸಹ ನಾವು ಧರಿಸಿಕೊಂಡಿರುವಂತಹದ್ದು. ನಿಜನಾ? ಓಕೆ. ಈಗ ಕಳ್ಳರು ಬಂದು ಏನ್ ಕಿತ್ಕೊಂಡ್ರು ಅಂತ ಓದ್ಕೊಂಡ್ವಿ ನಾವಲ್ಲಿ. ದೀಕ್ಷಿತ್ ಇಂಗ್ಲಿಷ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀಯಾ ರೆಫರೆನ್ಸ್ ಅನ್ನ? And Jesus answering said, a certain man went down from Jerusalem to Jericho. ನಾವಾಗ್ಲೇ ಓದಿದ್ವಲ್ವ, ಘಟ್ಟ ಹಿಡಿದು ಯೆರೂಸಲೇಮಿಂದ ಜೆರಿಕೋಗೆ ಬರ್ತಿದ್ದ. And fell among thieves. ಕಳ್ಳರ ಮಧ್ಯದಲ್ಲಿ ಬಿದ್ದ. ನೆಕ್ಸ್ಟ್, which stripped him out of his raiment. ಸ್ಟ್ರಿಪ್ಟ್ ಅನ್ನುವಂತಹದ್ದು ನಾವು ತನ್ನ ಮೈ ಮೇಲಿರುವಂತಹ ವಸ್ತ್ರವನ್ನು ತೆಗೆದಾಗ ಆ ಪದವನ್ನ ಬಳಕೆ ಮಾಡ್ತೀವಿ. ಸ್ಟ್ರಿಪ್ಡ್ ಅನ್ನುವಂತಹ ತನ್ನ ಮೈ ಮೇಲಿರುವಂತಹ ವಸ್ತ್ರಗಳನ್ನ ತೆಗೆದಾಗ, ಒಬ್ಬ ಮನುಷ್ಯನ ಮೈ ಮೇಲಿಂದ ತನ್ನ ವಸ್ತ್ರವನ್ನ ತೆಗೆದಾಗ ಸ್ಟ್ರಿಪ್ಡ್ ಅನ್ನುವಂತಹ ಪದವನ್ನು ಉಪಯೋಗ ಮಾಡ್ತೀವಿ. ಅದಕ್ಕೆ ಅಲ್ಲಿ ಹೇಳಿರುವಂತಹದ್ದು ವಿಚ್ ಸ್ಟ್ರಿಪ್ಡ್ ಹಿಮ್ ಔಟ್ ಆಫ್ ಹಿಸ್ ರೇಮೆಂಟ್ ಅಂಡ್ ವೌಂಡೆಡ್ ಹಿಮ್ ಅಂಡ್ ಡಿಪಾರ್ಟೆಡ್ ಲೀವಿಂಗ್ ಹಿಮ್ ಹಾಫ್ ಡೆಡ್. ಇಂಗ್ಲಿಷ್ ಅಲ್ಲಿ ಅಥವಾ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ನೋಡಿದಾಗ ಆಸ್ತಿ ಕಿತ್ಕೊಂಡ್ರು ಅಂತ ಬರ್ಸಿಲ್ಲ, ಐಶ್ವರ್ಯ ಕಿತ್ಕೊಂಡ್ರು ಅಂತ ಬರ್ಸಿಲ್ಲ, ಸುಲಿಗೆ ಮಾಡಿದ್ರು ಅಂತಾನು ಬರ್ಸಿಲ್ಲ. ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಅಥವಾ ಇಂಗ್ಲಿಷ್ ಅಲ್ಲೆಲ್ಲ ಏನ್ ಬರ್ಸಿದ್ದಾರೆ? ವಸ್ತ್ರಗಳನ್ನ ಕಿತ್ಕೊಂಡ್ರು, ಅಟ್ಯಾಕ್ ಮಾಡಿದ್ರು, ಗಾಯಗಳನ್ನ ಮಾಡಿದ್ರು, ಹಾನಿ ಮಾಡಿದ್ರು. ನೆಕ್ಸ್ಟ್ ಮುಖ್ಯವಾಗಿರುವಂತಹ ಪಾಯಿಂಟ್ ಏನು? ವಸ್ತ್ರಗಳನ್ನ, ಆತನ ಮೈ ಮೇಲಿರುವಂತಹ ವಸ್ತ್ರಗಳನ್ನ ಕಿತ್ಕೊಂಡ್ರು ಕಳ್ಳರು ವಸ್ತ್ರಗಳನ್ನ ನಾರ್ಮಲ್ ಆಗಿ ಕಿತ್ಕೊಳ್ಳೋದಿಲ್ಲ ಅಲ್ವಾ? ವಸ್ತ್ರಗಳಿಗೋಸ್ಕರ ಯಾರು ಅಟ್ಯಾಕ್ ಮಾಡೋದಿಲ್ಲ ಅಲ್ವಾ? ಜೇಬಲ್ ಇರುವಂತಹ ಪರ್ಸು, ಫೋನು, ಚೈನು, ಇದಕ್ಕಲ್ವಾ ಅಟ್ಯಾಕ್ ಮಾಡುವಂತಹದ್ದು. ಈ ಕಳ್ಳರಿಗಿರುವಂತಹ ವಿಶೇಷ, ಸಾಕು ದೀಕ್ಷೆ, ಥ್ಯಾಂಕ್ ಯು, ತೆಗೆದ್ಬಿಡು. ಈ ಕಳ್ಳರಿಗಿರುವಂತಹ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇವರು ಜೇಬಲ್ ಇರುವಂತಹ ಪರ್ಸು, ಫೋನು, ಚೈನು, ಆ ಕಾಲದಲ್ಲಿ ಫೋನ್ ಇರ್ಲಿಲ್ಲ, ಓಕೆ, ಚೈನು ಏನೋ ಅದಕ್ಕೋಸ್ಕರ ಅಟ್ಯಾಕ್ ಮಾಡ್ಲಿಲ್ವಂತೆ. ತಮ್ಮ ವಸ್ತ್ರಕ್ಕೋಸ್ಕರ ಅಟ್ಯಾಕ್ ಮಾಡಿ ವಸ್ತ್ರಗಳನ್ನ ಕಿತ್ಕೊಂಡ್ರಂತೆ. ಹೌದಾ? ಇಲ್ಲಿವರೆಗೂ ಅರ್ಥ ಆಯ್ತು ನಮಗೆ? ಒಬ್ಬ ಮನುಷ್ಯ ಯೆರೂಸಲೇಮಿನಿಂದ ಘಟ್ಟ ಹಿಡಿದು ಯೆರಿಕೋವಿಗೆ ಬರ್ತಿದ್ದ. ನೆಕ್ಸ್ಟ್ ಈ ದಾರಿಯಲ್ಲಿ ಕಳ್ಳರು ಅಟ್ಯಾಕ್ ಮಾಡಿದ್ರು ಆತನ ಮೇಲೆ. ಅಟ್ಯಾಕ್ ಮಾಡಿ ಏನನ್ನ ಕಿತ್ಕೊಂಡ್ರು? ತಮ್ಮ ವಸ್ತ್ರವನ್ನ, ತಾನು ಧರಿಸ್ಕೊಂಡಿದ್ದಂತಹ ವಸ್ತ್ರವನ್ನ ಕಿತ್ಕೊಂಡ್ರು. ಇಷ್ಟೇನಾ ನಾವು ಓದಿರುವಂತಹದ್ದು ಇಷ್ಟೊತ್ತು ಸಹ? ಓಕೆ, ಮುಂದೆ ಅದೇ ಸಾಮ್ಯ ರೂಪದಲ್ಲಿ ಮುಂದೆ ಓದ್ಕೊಂಡು ಹೋಗ್ತಿರ್ಬೇಕಾದ್ರೆ ಇನ್ನು ಏನೇನಿದೆ ಅದರಲ್ಲಿ? ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. 31ನೇ ವಚನ. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಅಂದ್ರೆ ಫಸ್ಟ್ ಒಬ್ಬ ಯಾಜಕನು ಬರ್ತಿದ್ದಂತೆ ಆ ದಾರಿಯಲ್ಲಿ. ಈಗ ಯಾಜಕನು ಬಂದು ಆತನನ್ನ ನೋಡಿದ್ರೂ ಸಹ
ಹಿಂಗೆ ಸೈಡ್ ಇಂದ ಹೊರಟೋದಂತೆ, ವಾರೆಯಾಗಿ ಸೈಡ್ ಇಂದ ಹೊರಟೋದ, ನೋಡದೇ ಇರುವಂತರ, ಏನು ಹೆಲ್ಪ್ ಮಾಡ್ಲಿಕ್ಕೆ ಬರಲಿಲ್ಲ. ಅರೆ ಜೀವದಲ್ಲಿ ಒಬ್ಬ ಮನುಷ್ಯ ಹೆಲ್ಪ್ಗೋಸ್ಕರ ಕಾಯ್ತಿದ್ದಾನೆ, ಈಗ ಏನೂ ಸಹ ಹೆಲ್ಪ್ ಮಾಡ್ಲಿಕ್ಕೆ ಬರುತ್ತೆ, ಒಬ್ಬ ಯಾಜಕನು ದೂರದಿಂದ ಹೊರಟೋದ. ಅದನ್ನ ಎಲ್ಲ ಓದ್ಕೊಂಡ್ವಿ. ಮತ್ತೆ ನೆಕ್ಸ್ಟ್ ಲೇವಿಯನು ಬಂದಂತೆ. ಇಷ್ಟಕ್ಕೂ ಯಾಜಕರಿಗೂ ಲೇವಿಯರಿಗೂ ಇರುವಂತ ವ್ಯತ್ಯಾಸ ನಮ್ಗೆ ಗೊತ್ತಲ್ವಾ? ಆರೋನನ ಕುಟುಂಬಸ್ಥರನ್ನ ನಾವು ಯಾಜಕರು ಅಂತ ಹೇಳಿ ಕರಿತೀವಿ. ಲೇವಿ ಗೋತ್ರದಲ್ಲಿ ಆರೋನನು ಸಹ ಒಬ್ಬ ಮನುಷ್ಯ. ಈಗ ಸೆಪರೇಟ್ ಆಗಿ ಆರೋನನ ಕುಟುಂಬಸ್ಥರನ್ನ ನಾವು ಯಾಜಕರು ಅಂತ ಹೇಳಿ ಕರೆದ್ರೆ, ಇನ್ನು ಲೇವಿ ಗೋತ್ರದಲ್ಲಿರುವಂತಹ ಉಳಿದಂತವರನ್ನ ಲೇವಿಯರು ಅಂತ ಹೇಳಿ ಕರಿತೀವಿ. ಅದು ಡಿಸ್ಟಿಂಕ್ಷನ್. ಆರೋನನ ಕೋರ್ ಕುಟುಂಬದಲ್ಲಿರುವಂತವರನ್ನ ಏನಂತ ಕರಿತೀವಿ? ಯಾಜಕರು. ನೆಕ್ಸ್ಟ್ ಲೇವಿ ಗೋತ್ರದಲ್ಲಿರುವಂತ ಉಳಿದಂತವರನ್ನೆಲ್ಲ ಲೇವಿಯರು ಅಂತ ಹೇಳಿ ಕರಿತೀವಿ. ಅದು ಎರಡಕ್ಕೂ ಇಬ್ಬರಿಗೂ ಇರುವಂತಹ ವ್ಯತ್ಯಾಸ, ಯಾಜಕರಿಗೂ ಲೇವಿಯರಿಗೂ ಇರುವಂತಹ ವ್ಯತ್ಯಾಸ. ಇವರಿಬ್ಬರೂ ಸಹ ಒಂದೇ ಗೋತ್ರದಿಂದ ಬಂದರೂ ಸಹ ಆರೋನನ ಕುಟುಂಬಸ್ಥರನ್ನ ಯಾಜಕರು, ಉಳಿದಂತವರನ್ನ ಲೇವಿಯರು ಅಂತ ಹೇಳಿ ಕರಿತೀವಿ. ಇಬ್ಬರೂ ಸಹ ದೇವರನ್ನ ಸೇವಿಸುವಂತವರೇ, ದೇವರ ಸೇವಕರೇ. ಇಬ್ಬರು ಯಾರು? ಯಾಜಕರು, ಲೇವಿಯರು. ಈ ಇಬ್ಬರೂ ಸಹ ದೇವರ ಸೇವಕರೇ. ಓಕೆ, ಸೇವೆ ಮಾಡ್ಬೇಕಾಗಿರುವಂತವರೇ, ಸೇವೆ ಮಾಡ್ಬೇಕಾಗಿರುವಂತಹ ಕರ್ತವ್ಯ ಹೊತ್ತಿರುವಂತವರೇ. ಆದ್ರೂ ಏನ್ ಮಾಡಿಲ್ಲ ಇವರು ಆ ಸಂದರ್ಭದಲ್ಲಿ? ಸೇವೆ ಮಾಡ್ತಿದ್ದಾರೆ. ಈಗ ನೀವು ನೋಡ್ತಿರುವಂತಹ ಸಂದರ್ಭದಲ್ಲಿ ಸಾಮ್ಯ ರೂಪದಲ್ಲಿ ಇವರು ಸೇವೆ ಮಾಡ್ತಿರುವಂತೆ ಕಾಣಿಸ್ತಿದಾರ ನಿಮ್ಗೆ? ಇಲ್ಲಣ್ಣ. ಹೌದಲ್ವಾ? ಇಲ್ಲಿ ಪ್ರಾರಂಭದಿಂದ ನಾವು ಮಾತಾಡ್ಕೊಂಡು ಬರ್ತಿರುವಂತಹ ಸಾರಾಂಶವನ್ನ ಇನ್ನೊಂದ್ಸರಿ ಹೇಳ್ಬೇಕು ಅಂತ ಹೇಳಿದ್ರೆ, ಯೆರೂಶಲೇಮ್ ಅಂದ್ರೆ ಒಂದು ಒಳ್ಳೆ ವಿಚಾರ, ಹೌದಾ? ಭಕ್ತಿಯಲ್ಲಿರುವಂತಹ ಒಬ್ಬ ಮನುಷ್ಯ, ಆ ಸ್ಥಳದಲ್ಲಿ ದೇವರ ಹತ್ರ ಇರುವಂತಹ ಒಬ್ಬ ಮನುಷ್ಯ, ಅಲ್ಲಿಂದ ಹಿಡಿದು ಆ ಮನುಷ್ಯ ತನ್ನ ಭಕ್ತಿ ಜೀವನವನ್ನ ಕಳ್ಕೊಳ್ತಾ ಎರಿಕೋ ಕಡೆ, ಅಂದ್ರೆ ಒಂದು ಭಕ್ತಿಹೀನರಿರುವಂತಹ ಒಂದು ಜಾಗ ಅಥವಾ ಭಕ್ತಿಹೀನರಿರುವಂತಹ ಒಂದು ಗುಂಪು, ಆ ಗುಂಪಿನಿಂದ ಹಿಡಿದು ಈ ಗುಂಪಿನ ಕಡೆ, ಅಂದ್ರೆ ತನ್ನ ಭಕ್ತಿ ಜೀವನವನ್ನ ಕಳ್ಕೊಳ್ತಾ ತನ್ನ ಭಕ್ತಿ ಜೀವನದಲ್ಲಿ ಕುಗ್ತಾ ಹೋಗ್ತಾ ಪ್ರಯಾಣ ಮಾಡ್ತಿರ್ಬೇಕಾದ್ರೆ, ಆ ಕೆಳಮಟ್ಟಕ್ಕೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅಪವಾದಿಗೆ ಸಿಕ್ತು, ಇದೇ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಆತನ ಮೇಲೆ ಬಿದ್ದು ಸುಲಿಗೆ ಮಾಡಿ ತನ್ನ ಮೈ ಮೇಲಿರುವಂತಹ ವಸ್ತ್ರಗಳನ್ನೆಲ್ಲ ತಗೊಂಡು, ವಸ್ತ್ರಗಳು ಅಂದ್ರೆ ಈಗ ತಾನೇನು ಓದ್ಕೊಂಡ್ವಲ್ವಾ, ಕ್ರಿಸ್ತನು ಅಥವಾ ಕ್ರಿಸ್ತನನ್ನು ದೂರ ಮಾಡಿ ತನ್ನ ಜೀವನದಲ್ಲಿ ದಯೆ, ಕರುಣೆ, ಶಾಂತಿ ಮತ್ತೆ ನೀತಿ ವಸ್ತ್ರಗಳನ್ನ ಓದ್ಕೊಂಡ್ವಲ್ವಾ, ಈ ವಸ್ತ್ರಗಳನ್ನೆಲ್ಲ ಕಿತ್ಕೊಂಡು ಇದೆಲ್ಲದಕ್ಕೂ ಆ ಮನುಷ್ಯನನ್ನ ದೂರ ಮಾಡ್ತಿರ್ಬೇಕಾದ್ರೆ, ಈ ಮನುಷ್ಯ ಹೆಲ್ಪ್ಗೋಸ್ಕರ ಕನ್ವರಿಸ್ತಿದ್ದಾನಂತೆ. ಅಯ್ಯೋ, ದೂರ ಆಗೋಗಿದ್ದೀನಿ ಶಾಶ್ವತವಾಗಿ ದೇವರಿಂದ, ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ ದೇವರಿಂದ, ಭಕ್ತಿಯಿಂದ ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ. ಆ ಸ್ಥಿತಿಯಲ್ಲಿದ್ದಾನೆ ಈ ಮನುಷ್ಯ. ಈಗ ಈ ಮನುಷ್ಯನನ್ನು ರಕ್ಷಿಸ್ಬೇಕಾಗಿರುವಂತಹ ಬಾಧ್ಯತೆ ಯಾರದ್ದು? ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ದೇವರಿಂದ ದೂರ ಆಗ್ಬಾರ್ದು ಮನುಷ್ಯರನ್ನ ಅಂತಲ್ವಾ ದೇವರು ಲೇವಿಯರನ್ನ ಇಟ್ಟಿತ್ತು. ಈ ರೀತಿ ದೇವರಿಂದ ಮನುಷ್ಯರು ದೂರ ಆಗ್ಬಾರ್ದಂತಲ್ವಾ ಯಾಜಕರನ್ನ ಇಟ್ಟಿತ್ತು. ಯಾಜಕರ ಕೆಲ್ಸನೇ ಇದಲ್ವಾ? ದೇವರಿಗೆ ಅಂದ್ರೆ ಮನುಷ್ಯರನ್ನ ದೇವರಿಗೆ ಹತ್ರ ಮಾಡ್ಬೇಕು. ಲೇವಿಯರ ಕೆಲ್ಸನೇ ಇದಲ್ವಾ? ಮನುಷ್ಯರನ್ನ ಮತ್ತೆ ದೇವರಿಗೆ ಹತ್ರ ಮಾಡ್ಬೇಕು. ಮನುಷ್ಯರು ಪಾಪ ಮಾಡಿದ್ರು ಸಹ ಆ ಮನುಷ್ಯರ ಪಾಪದ ನಿಮಿತ್ತ ಪ್ರಾಯಶ್ಚಿತ ಯಜ್ಞವನ್ನು ಸಮರ್ಪಿಸಿ ಮನುಷ್ಯರನ್ನು ದೇವರಿಗೆ ಹತ್ರ ಮಾಡ್ಬೇಕು. ಇದೇ ಅಲ್ವಾ ಯಾಜಕರಿಗೆ ಕೊಟ್ಟಂತಹ ಕೆಲಸ. ಅವ್ರಿಗೆ ಕೆಲಸವನ್ನೇ ಮಾಡ್ತಿಲ್ವಂತೆ. ಹಳೆಯೊಡಂಬಡಿಕೆ ಯುದ್ಧಕ್ಕೂ ಸಹ ಯಾಜಕರು ಆ ಕೆಲಸವನ್ನ ಸಂಪೂರ್ಣವಾಗಿ ಮಾಡದೆ ಹೋದ್ರು, ಲೇವಿಯರು ಮಾಡದೆ ಹೋದ್ರು ಅಂತಾನೆ ಅಲ್ವಾ ನಾವು ನೋಡ್ಕೊಳ್ಳುವಂತಹದ್ದು. ಓಕೆ, ಸರಿ ಬಿಡಿ. ಈಗಿನ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಇದ್ದಂತಹ ಯಾಜಕರ ಲೇವಿಯರನ್ನು ಬಿಟ್ಬಿಡೋಣ. ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ ಈ ಕೆಲಸವನ್ನ? ಅಂದ್ರೆ ದೇವರಿಂದ ಒಬ್ಬ ಮನುಷ್ಯ ದೂರ ಆಗ್ತಿದ್ದಾನೆ, ದೇವರಿಂದ ದೂರ ಆಗಿ ಶಾಶ್ವತವಾಗಿ ಲೋಕಕ್ಕೆ ಸಂಬಂಧಪಟ್ಟಂತೆ ಲೋಕದಲ್ಲಿ ಬೆರ್ತೊಳ್ಟೋಗ್ತಿದ್ದಾನೆ ಒಬ್ಬ ಮನುಷ್ಯ, ಒಬ್ಬ ವಿಶ್ವಾಸಿ, ರಕ್ಷಣೆ ಮಾರ್ಗದಲ್ಲಿ ಬಂದಿರುವಂತಹ ಒಬ್ಬ ಮನುಷ್ಯ ಅಂತ ಹೇಳಿದಾಗ, ಅವ್ರನ್ನ ರಕ್ಷಿಸ್ಲಿಕ್ಕೆ ಯಾರು ದೊಡ್ಡ ಸೇವಕರು, ದೊಡ್ಡ ಸಭಾಪಾಲಕರೆಲ್ಲ ಬರ್ತಿರುವಂತಹದ್ದು, 30,000 50,000 ಜನ ಇರುವಂತಹ ಸಂಘದಲ್ಲಿ ಸದಸ್ಯತೆಯಿಂದ ಕೂಡುವಂತವ್ರು, ಅಥವಾ 30,000 50,000 ಜನ ಇರುವಂತಹ ಸಂಘವನ್ನ ನಡೆಸ್ಕೊಂಡು ಹೋಗ್ತಿರುವಂತಹ ಸಭಾಪಾಲಕರೆಲ್ಲ ಕಷ್ಟಪಡ್ತಿರುವಂತಹದ್ದು ಯಾರು ಗೊತ್ತಾ? ಚಿಕ್ಕ ಸೇವಕರು. ಹೌದಾ? ದೊಡ್ಡ ಸೇವಕರು ಇದ್ದಾರೆ ಪ್ರಪಂಚದಲ್ಲಿ, 1,00,000 ಜನ ಇರ್ತಾರೆ ಒಂದೊಂದು ಮೀಟಿಂಗ್ಸ್ ಅಲ್ಲಿ. ಆ ಸೇವಕರು ಬಂದ್ರೆ 1,00,000 ಜನ, 50,000 ಜನ. ಕೆಲವು ಸರಿ ನೀವು ವಿದೇಶಕ್ಕೆಲ್ಲ ಹೋದ್ರೆ 1 ಕೋಟಿ ಜನ ಸೇರ್ತಾರೆ, ಒಂದೇ ಒಂದು ಗ್ರೌಂಡ್ ಅಲ್ಲಿ ಸೇರ್ತಾರೆ. ಬೇಕಿದ್ರೆ ದೊಡ್ಡ ಸ್ಟೇಡಿಯಂಗಳು, ಹೌದಾ? 1 ಕೋಟಿ ಜನ ಸೇರ್ತಾರೆ ಒಬ್ಬ ದೈವ ಸೇವಕರು ಬಂದ್ರೆ. ಆದ್ರೆ ರಕ್ಷಣೆ ಅನ್ನುವಂತ ಕೆಲಸ ಅವರಿಂದ ನಡೀತಿಲ್ಲ. ಯಾರಿಂದ ನಡೀತಿದೆ? ಇಲ್ಲಿ ಮುಂದೆ ಓದಿದ್ರೆ, ನೀವು ಇದೇ ವಚನವನ್ನ ಮುಂದೆ ಓದ್ಕೊಂಡು ಹೋದ್ರೆ 31ನೇ ವಚನದಿಂದ, ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. 32ನೇ ವಚನ. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. 33ನೇ ವಚನ. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು. 3ನೇದಾಗಿ ಬರ್ತಿರುವಂತಹದ್ದು ಯಾರು? ಫಸ್ಟ್ ಟೈಮ್ ಬಂದಿದ್ ಯಾರು? ಒಬ್ಬ ಯಾಜಕನು. ಸೆಕೆಂಡ್ ಟೈಮ್ ಬಂದಿದ್ ಯಾರು? ಒಬ್ಬ ಲೇವಿಯನು. 3ನೇ ಸರಿ ಬರ್ತಿರುವಂತಹದ್ದು ಯಾರು? ಒಬ್ಬ ಸಮಾರ್ಯದವನು. ಸಮಾರ್ಯದವರು ಅಂದ್ರೆ ಯಾರು ಅಂತ ನೀವು ಹೇಳಿ. ಸಮಾರ್ಯದವರು ಅಂದ್ರೆ ಯಾರು ಆಗಿನ ಸಮಾಜದಲ್ಲಿ? ದೇವರಿಗೆ ಶತ್ರುವಾದವರು, ತಳ್ಳಲ್ಪಟ್ಟಂತವರು,
ಸಮಾರ್ಯದವರು ಅಂದ್ರೆ ಮೊದಲನೇ ಶತಮಾನದಲ್ಲಿ ತಳ್ಳಲ್ಪಟ್ಟಿರುವಂತವರು, ಕೆಳ ಜಾತಿಗೆ ಸೇರಿರುವಂತವರು. ಯಾರೂ ಸಹ ಸಮಾರ್ಯದವರ ಜೊತೆ ಸಹವಾಸವನ್ನು ಬೆಳೆಸ್ತಿರ್ಲಿಲ್ಲ. ಯಹೂದ್ಯರಂತೂ ಸಮಾರ್ಯದವರ ಜೊತೆ ಮಾತಾಡ್ತಾನೆ ಇರಲಿಲ್ಲ. ಅದಕ್ಕೆ ನೀವು ಸಮಾರ್ಯ ಸ್ತ್ರೀ ಯೇಸುಕ್ರಿಸ್ತರ ಜೊತೆ ಮಾತಾಡ್ಬೇಕಾದ್ರೆ ಸಮಾರ್ಯ ಸ್ತ್ರೀ ಹೇಳ್ತಾಳೆ, ನಮಗೂ ನಿಮಗೂ ಬಾಳಿಕೆ ಬರೋದಿಲ್ಲ ಅಲ್ವಾ, ನೀವ್ ಯಾವತ್ತೂ ನಮ್ ಜೊತೆ ಮಾತಾಡೋದಿಲ್ಲ ಅಲ್ವಾ, ಏನ್ ನೀರ್ ಕೇಳ್ತಿದ್ಯಾ ಸ್ಪೆಷಲ್ ಆಗಿ ಅಂತ ಹೇಳಿ ಸಮಾರ್ಯ ಸ್ತ್ರೀ ಮಾತಾಡುವಂತಹ ಆ ಆಂಗಲ್ ಅನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಸಮಾರ್ಯದವರು ಅಂದ್ರೆ ಮೊದಲನೇ ಶತಮಾನದಲ್ಲಿ ತಳ್ಳಲ್ಪಟ್ಟಿರುವಂತವರು. ಫಸ್ಟ್ ಟೈಮು ಯಾಜಕನು ಬಂದ. ಯಾಜಕನ ಕೆಲಸನೇ ಇದು. ಈ ರೀತಿ ಯಾರಾದ್ರೂ ಭಕ್ತಿಯಿಂದ ದೂರ ಆಗಿರ್ಬೇಕಾದ್ರೆ ಮತ್ತೆ ಅವರನ್ನ ದೇವರಲ್ಲಿ ಹತ್ರ ಕರ್ಕೊಂಡ್ ಬರ್ಬೇಕು. ಆ ಯಾಜಕನು ಆ ಕೆಲಸವನ್ನ ಮಾಡ್ಲಿಲ್ಲ. ನೆಕ್ಸ್ಟ್ ಲೇವಿಯನ ಕೆಲಸನೂ ಅಷ್ಟೇ. ಏನು? ದೇವರ ವಾಕ್ಯವನ್ನ ಜನರಿಗೆ ಬೋಧನೆ ಮಾಡಿ ದೂರ ಆಗಿರುವಂತಹ ಜನರನ್ನ ಪ್ರಾಯಶ್ಚಿತ್ತ ಯಜ್ಞ ಸಮರ್ಪಿಸಿ ಯಾಜಕರು ಲೇವಿಯರು ದೇವರಿಗೆ ಮತ್ತೆ ಮನುಷ್ಯರನ್ನ ಹತ್ರ ತಗೊಂಡ್ಬರ್ಬೇಕು. ಇದು ಅವ್ರ ಕೆಲಸ. ಅವ್ರು ಕೊಟ್ಟಿರುವಂತ ಕರ್ತವ್ಯವನ್ನೇ ಮಾಡ್ತಿಲ್ಲ ಅವರಿಬ್ಬರೂ ಸಹ. ಹೌದಾ? ಯಾಜಕರು ಮಾಡಿಲ್ಲ, ಲೇವಿಯರು ಮಾಡಿಲ್ಲ. ಈಗಿನ ಕಾಲದಲ್ಲೂ ದೊಡ್ಡ ದೊಡ್ಡ ಯಾಜಕರು ಮಾಡ್ತಿಲ್ಲ, ಲೇವಿಯರು ಮಾಡ್ತಿಲ್ಲ. ಮಾಡ್ತಿರುವಂತಹದ್ದೆಲ್ಲ ಯಾರು ಗೊತ್ತಾ? ಮೂರನೇ ವರ್ಗದಲ್ಲಿ ಸೇರಿದಾರಲ್ವಾ, ಯಾರು? ಸಮಾರ್ಯದವರು ಅಂದ್ರೆ ಯಾರು? ತಳ್ಳಲ್ಪಟ್ಟಿರುವಂತವರು. ಜನ ಏನು ಸಹ ಎಕ್ಸ್ಪೆಕ್ಟ್ ಮಾಡದೇ ಇರುವಂತವರು ಸಮಾರ್ಯದವರು. ಅಂದ್ರೆ ಅವ್ರ ಮೂಲಕ ಜನ ಏನು ಒಳ್ಳೆ ಕೆಲಸ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವರು ಸಮಾರ್ಯದವರು. ಯೇಸು ಕ್ರಿಸ್ತರಿಗೆ ಒಂದು ಪದವನ್ನು ಓದ್ಕೊಳ್ತೀವಲ್ವಾ ನಾವು ಸತ್ಯವೇದದಲ್ಲಿ, ಏನು? ತಳ್ಳಲ್ಪಟ್ಟಿರುವಂತವರು ಸಮಾರ್ಯದವರು ಅಂತ ಹೇಳಿದಾಗ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಪದವನ್ನು ಓದ್ಕೊಳ್ತೀವಿ ಯೇಸು ಕ್ರಿಸ್ತರ ಬಗ್ಗೆ. ಒಳ್ಳೆಯ ಸಮಾರ್ಯನು. ಇನ್ನೊಂದು ತಳ್ಳಲ್ಪಟ್ಟಿರುವಂತ ಕಲ್ಲು ಯಾರು ಸತ್ಯವೇದದಲ್ಲಿ? ಯೇಸು ಯೇಸು ಕ್ರಿಸ್ತರು. ಹೌದಾ? ತಳ್ಳಲ್ಪಟ್ಟಿರುವಂತ ಕಲ್ಲು ಅಂತ ನಾವು ಯಾರ ಬಗ್ಗೆ ಮಾತಾಡ್ಕೊಳ್ತೀವಿ ಸತ್ಯವೇದದಲ್ಲಿ? ಯೇಸು ಕ್ರಿಸ್ತರ ಬಗ್ಗೆನೇ ಅಲ್ವಾ? ತಳ್ಳಲ್ಪಟ್ಟಿರುವಂತಹ ಕಲ್ಲು ಮೂಲೆಗಲ್ಲಾಗಿ ನಿಂತ್ಕೊಳ್ಳುತ್ತೆ ಪ್ರಪಂಚಕ್ಕೆ. ಹೌದಾ? ಈ ಪ್ರಪಂಚಕ್ಕೆ ರಕ್ಷಣೆ ತಂದುಕೊಡ್ಲಿಕ್ಕೆ ಮೂಲೆಗಲ್ಲಾಗಿ, ಅಡಿಪಾಯವಾಗಿ, ಹೌದಾ, ನಿಂತ್ಕೊಳ್ಳುತ್ತೆ. ಇದನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗೋಗುತ್ತೆ, ಏನು? ಯಾಜಕರು ತಮ್ಮ ಕೊಟ್ಟಿರುವಂತ ಕರ್ತವ್ಯವನ್ನು ಮಾಡಿಲ್ಲ, ಲೇವಿಯರು ತಮ್ಮ ಕೊಟ್ಟಿರುವಂತ ಕಾರ್ಯವನ್ನ ಕೆಲಸವನ್ನ ಮಾಡ್ಲಿಲ್ಲ. ತಳ್ಳಲ್ಪಟ್ಟಿರುವಂತ ಕಲ್ಲೇ ಮೂರನೇದಾಗಿ ಸಮಾರ್ಯದವರಾಗಿ ಈ ಪ್ರಪಂಚಕ್ಕೆ ಬಂದು ತನಗೆ ಕೊಟ್ಟಿರುವಂತಹ ಕೆಲಸ ಏನು? ಈಗ ಇಲ್ಲಿ ಮನುಷ್ಯ ಏನು ದೂರ ಆಗಿದಾನಲ್ವಾ ದೇವರಿಂದ, ದೇವರು ಇರುವಂತಹ ಸ್ಥಳವನ್ನ ಬಿಟ್ಟು ದೂರ ಬಂದಿದ್ದಾನಲ್ವಾ, ಅಪವಾದ ಇರುವಂತಹ ಸ್ಥಳಕ್ಕೆ ಮತ್ತೆ ಅಪ್ರೋಚ್ ಆಗ್ತಿದ್ದಾನಲ್ವಾ, ಪರಲೋಕ ಮಾರ್ಗವನ್ನು ಬಿಟ್ಟು ಪಾತಾಳದ ಮಾರ್ಗಕ್ಕೆ ಮತ್ತೆ ಮತ್ತೆ ಅಪ್ರೋಚ್ ಆಗ್ತಿದ್ದಾನಲ್ವಾ, ಆ ದಾರಿಯಲ್ಲಿ ಇರ್ಬೇಕಾದ್ರೆ ಮತ್ತೆ ಅಪವಾದಿ ಆತನ ಮೇಲ್ ಬಿದ್ದು ತನ್ನ ಕೊಡಲ್ಪಟ್ಟಿರುವಂತಹ ವಸ್ತ್ರವನ್ನೆಲ್ಲ ಕಿತ್ಕೊಂಡ ಅಲ್ವಾ. ಓಕೆ, ಆ ಮನುಷ್ಯನ ರೆಸ್ಕ್ಯೂಗೆ, ಆ ಮನುಷ್ಯನನ್ನ ಕಾಪಾಡ್ಲಿಕ್ಕೆ ಯಾರು ಬಂದ್ರು ಗೊತ್ತಾ? ತಳ್ಳಲ್ಪಟ್ಟ ಕಲ್ಲಾಗಿರುವಂತ ಯೇಸು ಕ್ರಿಸ್ತರು ಬರ್ಬೇಕಾಗಿ ಬಂತು. ಯಾಜಕರು ಮಾಡಿಲ್ಲ, ಲೇವಿಯರು ಮಾಡಿಲ್ಲ. ಈ ಕಾಲದಲ್ಲೂ ಅಷ್ಟೇ. ಆ ಕಾಲದಲ್ಲಿ ಯೇಸು ಕ್ರಿಸ್ತರು ಬಂದರು ತಳ್ಳಲ್ಪಟ್ಟಿರುವಂತಹ ಕಲ್ಲು. ಹೌದಾ? ಈ ಕಾಲದಲ್ಲಿ ದೊಡ್ಡ ಸಭಾಪಾಲಕರು ಮಾಡ್ತಿಲ್ಲ ಆ ಕೆಲಸವನ್ನ. ರಕ್ಷಿಸುವಂತಹ ಕೆಲಸವನ್ನ, ಮನುಷ್ಯರು ದೇವರಿಂದ ದೂರ ಆಗಿರುವಂತಹ ಮನುಷ್ಯರನ್ನ ಮತ್ತೆ ಹತ್ರ ಸೇರಿಸ್ಲಿಕ್ಕೆ ದೊಡ್ಡ ಸೇವಕರು ಮಾಡ್ತಿಲ್ಲ ಆ ಕೆಲಸವನ್ನ. ಚಿಕ್ಕ ಸೇವಕರು ಹಳ್ಳಿಗಳಲ್ಲಿ ಒಂದು ಊರಿಂದ ಇನ್ನೊಂದ್ ಕಡೆ ಊರಿಗೆ ಪ್ರಯಾಣ ಮಾಡಿ ಸುವಾರ್ತೆಯನ್ನು ಹೇಳಿ, ದೇವರನ್ನ ನಂಬಿ ದೀಕ್ಷಾಸ್ನಾನ ತಗೊಳ್ಳಿ. ಇದೆಲ್ಲ ಯಾರ ಕಾಂಟ್ರಿಬ್ಯೂಷನ್ ಅಂದ್ರೆ ಚಿಕ್ಕ ಸೇವಕರ ಕಾಂಟ್ರಿಬ್ಯೂಷನ್. ದೊಡ್ಡದವ್ರು ಮಾಡ್ತಿಲ್ಲ. ಯಾಜಕರ ಸ್ಥಾನದಲ್ಲಿರುವಂತವರು ಮೊದಲನೇ ಶತಮಾನದಲ್ಲಿ ಇದ್ದಂತೆ ಯಾಜಕರು, ಲೇವಿಯರು, ಅಥವಾ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತೆ ಯಾಜಕರು, ಲೇವಿಯರು, ಇವ್ರು ಹೇಗ್ ತಮ್ಮ ಕೊಡಲ್ಪಟ್ಟಿರುವಂತ ಕೆಲಸ ಮಾಡಿಲ್ವೋ ಈ ಕಾಲದಲ್ಲೂ ಸೇಮ್ ನಾವ್ ಅದನ್ನೇ ನೋಡ್ತಿರುವಂತಹದ್ದು. ಆ ಬಿದ್ದಿರುವಂತಹ ಅರೆ ಜೀವವನ್ನ ಇಟ್ಕೊಂಡಿರುವಂತಹ ಮನುಷ್ಯನನ್ನ ರಕ್ಷಿಸ್ಲಿಕ್ಕೆ ತಳ್ಳಲ್ಪಟ್ಟ ಕಲ್ಲಾಗಿರುವಂತಹ ಸಮಾರ್ಯನು ಯಾರು? ಯೇಸು ಕ್ರಿಸ್ತರು ಬರ್ಬೇಕಾಗಿ ಬಂದ. ಯೇಸು ಕ್ರಿಸ್ತರ ಸಮಾರ್ಯ ವರ್ಗದವರಿಗೆ ಸೇರಿದವರಲ್ಲ. ಲಿಟ್ರಲ್ ಸೆನ್ಸ್ ಅಲ್ಲಿ ಅಂತ ಹೇಳಿದ್ರೆ, ನಾವು ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ, ಪದಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಯೇಸು ಕ್ರಿಸ್ತರು ಯಹೂದ್ಯನು, ಹೌದಾ, ಸಮಾರ್ಯದವನಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನೀವು ಈಗ ಓದ್ತಿರುವಂತಹ ಸಾಮ್ಯ ರೂಪದಲ್ಲಿ ಈ ಸಮಾರ್ಯನು ಯಾರು? ಒಳ್ಳೆ ಸಮಾರ್ಯನ ಯಾರು? ಕರುಣೆ ಒಳ್ಳೆ ಸಮಾರ್ಯನ ಯಾರು ಅಂದ್ರೆ ಯೇಸು ಕ್ರಿಸ್ತರೇ. ಯಾಕೆ? ಸಮಾರ್ಯದವರು ಹೇಗೆ ತಳ್ಳಲ್ಪಟ್ಟಂತವರು ಮೊದಲನೇ ಶತಮಾನದಲ್ಲಿ, ಹಾಗೆ ಯೇಸು ಕ್ರಿಸ್ತರು ಸಹ ಒಂದು ತಳ್ಳಲ್ಪಟ್ಟಿರುವಂತಹ ಕಲ್ಲು. ಆ ಕಲ್ಲೇ ಈ ಪ್ರಪಂಚಕ್ಕೆ ರಕ್ಷಣೆಗೋಸ್ಕರ ನಿಂತ್ಕೋಬೇಕಾಗಿ ಬಂತು. ಹೌದಾ? ಇದಿಷ್ಟು ಅರ್ಥ ಆಯ್ತಾ? ಒಬ್ಬ ಮನುಷ್ಯ ಯೆರೂಷಲೇಮಿನಿಂದ ಘಟ್ಟ ಇಳಿದು ಯೆರಿಕೋಗೆ ಪ್ರಯಾಣ ಮಾಡ್ತಿರ್ತಾನೆ. ಅದರ್ಥ ಆಯ್ತಾ ನಮಗೆ? ನೆಕ್ಸ್ಟ್, ಆ ದಾರಿಯಲ್ಲಿ ಕಳ್ಳರ ಕೈಗೆ ಸಿಕ್ಕಿ ಬೀಳ್ತಾನೆ. ಆ ಕಳ್ಳರು ತನ್ನ ಮೈ ಮೇಲಿರುವಂತಹ ವಸ್ತ್ರವನ್ನ ಕಿತ್ಕೊಂಡು ತನಗೆ ಗಾಯಗಳನ್ನ ಮಾಡಿ ಬಿಟ್ಬಿಡ್ತಾರೆ. ನೆಕ್ಸ್ಟ್, ರಕ್ಷಿಸ್ಲಿಕ್ಕೆ ಯಾರ್ಯಾರು ಬರ್ತಾರೆ? ಆದ್ರೆ ಆ ದಾರಿಯಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಾರೆ? ಮುಂಚೆ ಯಾಜಕನು ಬರ್ತಾನೆ, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಲೇವಿಯನು ಬರ್ತಾನೆ, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೆಕ್ಸ್ಟ್, ಸಮಾರ್ಯನು ಬಂದು ಈಗ ಸಮಾರ್ಯನು ಬಂದು ಏನೇನ್ ಮಾಡ್ತಾನೆ ಅಂತ ಹೇಳಿ ಓದೋಣ. ಯೇಸು ಕ್ರಿಸ್ತರು ಮಾಡುವಂತ ಕೆಲಸಕ್ಕೆ ಎಲ್ಲಾದ್ರೂ ಹತ್ರ ಬರ್ತಿದ್ಯಾ ಸಮಾರ್ಯನು ಮಾಡ್ತಿರುವಂತ ಕೆಲಸ ಅಂತ ಹೇಳಿ ನೋಡಿ. 33ನೇ ವಚನ. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ
ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ತು ಎಣ್ಣೆ ಅಂದ್ರೆ ಏನು, ದ್ರಾಕ್ಷಾರಸ ಅಂದ್ರೆ ಏನು, ನಾವು ರೆಫರೆನ್ಸ್ ನೋಡ್ತಿಲ್ಲ, ನೀವು ಹೇಳಿದ್ರೆ ಅದ್ ಕೇಳಿ ಮುಂದೆ ಹೊರಟೋಗೋಣ. ಎಣ್ಣೆಯನ್ನು ಹೊಯ್ತು ಎಣ್ಣೆ ಅಂದ್ರೆ ಏನು? ಅಭಿಷೇಕ, ಆಶೀರ್ವಾದ. ಪವಿತ್ರಾತ್ಮನು, ಹೌದಲ್ವಾ? ಎಣ್ಣೆಯಿಂದ ಅಭಿಷೇಕಿಸಿದಾಗ ಪವಿತ್ರಾತ್ಮನು ಬಂದಂತಹದ್ದು ಹಳೆ ಒಡಂಬಡಿಕೆಯ ಉದ್ದಕ್ಕೂ ಸಹ ನೀವು ನೋಡ್ತೀರಾ, ಹೌದಲ್ವಾ? ದೇವರ ಆತ್ಮನು ಅವ್ರ ಮೇಲೆ ಬಂತು ಅಂತ ಹೇಳಿ ಓದ್ಕೊಳ್ಳಿ. ಸಮೂವೇಲನು ಸೌಲನ ಅಭಿಷೇಕಿಸಿದಾಗ ಎಣ್ಣೆಯ ಮೂಲಕ, ನೆಕ್ಸ್ಟ್ ದೇವರಾತ್ಮ ಅವ್ರ ಮೇಲೆ ಬರುತ್ತೆ. ಸಮೂವೇಲನು ದಾವೀದನನ್ನು ಅಭಿಷೇಕಿಸಿದಾಗ ಪವಿತ್ರಾತ್ಮ ಅವ್ರ ಮೇಲೆ ಹೋಗುತ್ತೆ. ಅಭಿಷೇಕಿಸಿದಾಗ ಎಣ್ಣೆ ಅನ್ನುವಂತಹದ್ದು ಪವಿತ್ರಾತ್ಮಕ್ಕೆ ಸೂಚನೆ, ಪವಿತ್ರಾತ್ಮನಿಗೆ ಸೂಚನೆ ಅನ್ನುವಂತಹದ್ದಲ್ವಾ? ನಾವು ಸಾಕಷ್ಟು ಸರಿ ನೋಡಿದೀವಿ, ಅದಕ್ಕೆ ರೆಫರೆನ್ಸ್ ನೋಡ್ತಿಲ್ಲ. ಓಕೆ, ಎಣ್ಣೆಯನ್ನು ನೆಕ್ಸ್ಟ್ ಇನ್ನೊಂದೇನೋ ಹೊಯ್ತಾರಂತೆ ಗಾಯಗಳಿಗೆ, ಏನು? ದ್ರಾಕ್ಷಾರಸ. ದ್ರಾಕ್ಷಾರಸವನ್ನು ಹುಯ್ದು. ದ್ರಾಕ್ಷಾರಸ ಅಂದ್ರೆ ಏನು? ನಮಗೆ ಅರ್ಥ ಆಗ್ತದೆ ಅಲ್ವಾ? ತನ್ನಲ್ಲಿರುವಂತಹದ್ದನ್ನ ಆತನಿಗೆ ಕೊಟ್ಟು, ಎಣ್ಣೆ ಮತ್ತೆ ದ್ರಾಕ್ಷಾರಸ, ಎಣ್ಣೆ ದ್ರಾಕ್ಷಾರಸ, ತನ್ನಲ್ಲಿರುವಂತಹದ್ದು, ಸಮಾರ್ಯದವನ ಹತ್ರ ಇರುವಂತಹದ್ದು ಎರಡೂ ಸಹ, ಆ ಎರಡನ್ನೂ ಸಹ ಆತನಿಗೆ ಕೊಟ್ಟು, ಆತನ ಗಾಯಗಳ ನಿಮಿತ್ತ ಆತನನ್ನು ಆಶ್ರಯಿಸಿ, ಇದಿಷ್ಟು ಸಹ ನಮಗೆ ಕ್ಲಿಯರ್ ಆಗಿದೆಯಾ? ನೆಕ್ಸ್ಟ್ ಮುಂದೆ ಹೋಗೋಣ. ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹುಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಅಂದ್ರೆ ಏನು? ಸ್ವಂತ ವಾಹನದ ಮೇಲೆ ಹೊತ್ತಿಸಿಕೊಂಡು ಅಂದ್ರೆ ಏನು? ಸತ್ಯವೇದದಲ್ಲಿ ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟಂತೆ ಯೇಸು ಕ್ರಿಸ್ತರು ನಮಗೋಸ್ಕರ ಏನೇನ್ ಮಾಡಿದ್ರು ಅಂತ ಹೇಳಿ ನೀವು ಓದ್ಬೇಕಾದ್ರೆ ಇದು ಗೊತ್ತಾಗುತ್ತೆ ನಮ್ಗೆ. ವಚನಗಳು ಗೊತ್ತಿದ್ರೆ, ಸತ್ಯವೇದದಲ್ಲಿ ಯೇಸು ಕ್ರಿಸ್ತರು ಏನೇನ್ ನಮಗೋಸ್ಕರ ಮಾಡಿದ್ರು ಅಂತ ಗೊತ್ತಿದ್ರೆ, ಯೇಸು ಕ್ರಿಸ್ತನ ಹೊತ್ತುಕೊಂಡಿದ್ದಾನೆ. ಸ್ವಂತ ವಾಹನದ ಮೇಲೆ ಹೊತ್ತುಕೊಂಡು ಅಂದ್ರೆ ಒಂದ್ ವಚನವನ್ನು ಓದೋಣ. ಯೆಶಾಯನ ಗ್ರಂಥ, ಒಂದೇ ಒಂದು ವಚನವನ್ನು ಓದೋಣ. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 4ನೇ ವಚನ. 53:4. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟಗಳೇ ಹೌದು. ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು. ನೆಕ್ಸ್ಟ್ ಅದಾದ್ಮೇಲೆ ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ಹೊರೆ ಅಂದ್ರೆ ಭಾರ. ಆತನು ಹೊತ್ತಂತಹ, ಕ್ರಿಸ್ತನು ಹೊತ್ತಂತಹ ಹೊರೆ, ಭಾರ ನಮ್ಮದ್ದು. ಹೌದಾ? ನಾವ್ ಎಷ್ಟು ನಮ್ಮ ಪಾಪಗಳು ಎಷ್ಟು ಭಾರ ಇದೆಯೋ, ನಾವ್ ಏನೇನ್ ತಪ್ಪು ಮಾಡಿದೀವೋ, ಇದನ್ನೆಲ್ಲ ಯಾರು ಹೊತ್ಕೊಂಡ್ರಂತೆ? ಅವ್ರು ಹೊತ್ಕೊಂಡ್ರಂತೆ. ಇದೇ ಅಲ್ವಾ ನಮಗೆ ಎಕ್ಸಾಕ್ಟ್ ಆಗಿ ಕಾಣಿಸ್ತಿರುವಂತಹದ್ದು ಅಲ್ಲಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 33ನೇ ವಚನದಲ್ಲಿ. ಇನ್ನೊಂದ್ಸರಿ ಓದೋಣ 33ನೇ ವಚನವನ್ನ. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ತು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು, ಅಂದ್ರೆ ತನ್ನದು ಅಂತ ಹೇಳಿ ಒಂದು ವಾಹನ ಇದೆ. ಓಕೆ, ಈಗ ವಾಹನದ ಮೇಲೆ ಈತನದ್ದು ವಾಹನ ಆಗಿದ್ರು ಸಹ ಆ ಮನುಷ್ಯನಿಗೆ ಜಾಗ ಕೊಡ್ತಿದ್ದಾನೆ. ಆತನ ಭಾರವನ್ನ ಈತನ ವಸ್ತುವಿನ ಮೇಲೆ ಹಾಕೊಳ್ತಿದ್ದಾನೆ. ಇದು ನಮಗೆ ಅರ್ಥ ಆಯ್ತಾ? ಈತನದ್ದು ಅಂತ ಹೇಳಿ ಈತನಿಗೆ ಒಂದು ವಸ್ತು ಇದೆ, ಈ ವಸ್ತುವಿನ ಮೇಲೆ ಆತನ ಭಾರವನ್ನ ಹಾಕೊಳ್ತಿದ್ದಾನೆ. ಹೌದಾ? ಹೊರೆಯನ್ನ ಹೊತ್ತು ಅಂತ ಓದ್ಕೊಂಡಲ್ವಾ ಯೆಶಾಯನ ಗ್ರಂಥದಲ್ಲಿ ಬರ್ತಾನೆ. ಓಕೆ, ಇನ್ನು ಏನೇನಾಯ್ತಂತೆ ಅದಾದ್ಮೇಲೆ? ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹೊತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ, ಈ ಪಾಯಿಂಟ್ ಅನ್ನ ನೋಡೋಣ, ಏನು ಛತ್ರ ಅಂದ್ರೆ ಯಾವುದು ಅಂತ ಹೇಳಿ. ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಛತ್ರ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಂದ್ರೆ 35ನೇ ವಚನ ಓದ್ಬೇಕೀಗ. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಛತ್ರದವನ ಹತ್ರ ಮಾತಾಡ್ತಿರುವಂತಹದನ್ನು ಗಮನ ಕೊಟ್ಟು ನೋಡಿ. ಸಮಾರ್ಯದವನು ಛತ್ರದವನ ಹತ್ರ ಛತ್ರ ಅಂತ ಹೇಳಿದ್ರೆ ಏನಿಲ್ಲ, ಒಂದು ಹಾಸ್ಪಿಟಾಲಿಟಿ ಸೆಂಟರ್ ಅಂತ ಹೇಳಿ ಕರಿಬಹುದು. ಹಾಸ್ಪಿಟಾಲಿಟಿ ಸೆಂಟರ್ ಈ ಕ್ಲಿನಿಕ್ ಇನ್ನೊಂದು ಅಂತ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಅರ್ಥ ಆಗುವಂತಹ ಭಾಷೆ. ಓಕೆ, ಈಗ ಒಬ್ಬ ಮನುಷ್ಯನಿಗೆ ಗಾಯ ಆಗಿ ರಸ್ತೆಯಲ್ಲಿದ್ದಾನೆ. ಆ ಮನುಷ್ಯನಿಗೆ ಫಸ್ಟ್ ಏಡ್ ಅನ್ನ ಮಾಡಿ, ಅಂದ್ರೆ ಎಣ್ಣೆಯನ್ನ ಹಾಕಿ, ದ್ರಾಕ್ಷಾರಸವನ್ನ ಹಾಕಿ, ನೆಕ್ಸ್ಟ್ ಗಾಯಗಳಿಗೆ, ನೆಕ್ಸ್ಟ್ ಅಲ್ಲಿಂದ ಆ ಮನುಷ್ಯನನ್ನ ಕರ್ಕೊಂಡು ಹೋಗಿ ಒಂದು ಕ್ಲಿನಿಕ್ ಕರ್ಕೊಂಡು ಹೋಗಿ, ಆ ಕ್ಲಿನಿಕ್ ಅಲ್ಲಿ ಆ ಮನುಷ್ಯನನ್ನ ಬಿಟ್ಟು, ಆ ಕ್ಲಿನಿಕ್ ಅಲ್ಲಿ ಇರುವಂತಹ ಡಾಕ್ಟರ್ ಜೊತೆ ಈಗ ಕರ್ಕೊಂಡ್ ಆ ಮನುಷ್ಯನನ್ನ ಹೆಲ್ಪ್ ಮಾಡಿ ಕರ್ಕೊಂಡ್ ಮನುಷ್ಯನನ್ನ ಹೊತ್ಕೊಂಡು. ಈಗ ಈ ಹೊತ್ಕೊಂಡ್ ಬಂದಿರುವಂತಹ ಮನುಷ್ಯ ಆ ತಗೊಂಡ್ಬಂದಿರುವಂತಹ ಪೇಷಂಟ್ ಅನ್ನು ಆ ಕ್ಲಿನಿಕ್ ಅಲ್ಲಿ ಇರಿಸಿ ಡಾಕ್ಟರ್ ಜೊತೆ ಏನಂತ ಮಾತಾಡ್ತಿದ್ದಾನಂತೆ? ಆರೈಕೆ ಮಾಡಿದನು. 35ನೇ ವಚನ. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು. ಛತ್ರದವನ ಹತ್ರ ಮಾತಾಡ್ತಿರುವಂತಹ ಮಾತು, ಇವನನ್ನ ನೀನು ಆರೈಕೆ ಮಾಡ್ಬೇಕು. ಆದ್ರೆ ಛತ್ರದವನಿಗೆ ಬಾಧ್ಯತೆಯನ್ನು ಕೊಡ್ತಿದ್ದಾನ. ಈ ಪೇಷಂಟ್ ನ ಬಾಧ್ಯತೆ ಮುಂದೆ ನಿನ್ನದ್ದು, ನೀನ್ ನೋಡ್ಕೋಬೇಕು. ಈ ಪೇಷಂಟ್ ಅನ್ನ ನೀನು ನೋಡ್ಕೋಬೇಕು. ಕಾಸು ಬೇರೆ ಕೊಟ್ಟು ಹೇಳ್ತಿದ್ದಾನಂತೆ. ಹೌದಾ? ಇಷ್ಟಕ್ಕೂ ಕಾಸು ಕೊಡುವಂತಹದ್ದು ಅಂದ್ರೆ ಏನು?
ಅಂದ್ರೆ ಡಾಕ್ಟರ್ ಬರ್ಬೇಕಾಗಿರುವಂತಹ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡು ಅಂತ ಹೇಳಿ ಡಾಕ್ಟರ್ ಹತ್ರ ಹೇಳ್ತಿಲ್ಲ. ಈ ಪೇಷಂಟ್ಗೆ ನೀನು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಡಾಕ್ಟರ್ ಹತ್ರ ಹೇಳ್ತಿಲ್ಲ ಈ ಮನುಷ್ಯ. ಏನಂತಿದ್ದಾನೆ, ನಾನು ನಿನಗೆ ಹಣವನ್ನ ಕೊಡ್ತಿದ್ದೀನಿ, ಈ ಪೇಷಂಟ್ಗೆ ಆಗುವಂತ ಟ್ರೀಟ್ಮೆಂಟ್ ಅನ್ನು ನೀನ್ ಕೊಡ್ಬೇಕು, ನಿನಗ್ ಕೊಡ್ಬೇಕಾಗಿರುವಂತ ಪ್ರತಿಫಲವನ್ನ ನಾನು ನಿನಗ್ ಕೊಡ್ತಿದ್ದೀನಿ, ನೀನ್ ಏನ್ ಮಾಡ್ಬೇಕು, ಈ ಪೇಷಂಟ್ ಅನ್ನ ನೋಡ್ಕೋಬೇಕು. ನೆಕ್ಸ್ಟ್, ಒಂದು ವೇಳೆ ಶಾರ್ಟೇಜ್ ಬಂದ್ರೆ, ನಾನು ಕೊಟ್ಟಿರುವಂತಹ 2 ಹಣ ನಿನಗೆ ಒಂದು ವೇಳೆ ಶಾರ್ಟೇಜ್ ಬಂದ್ರೆ ಈ ಪೇಷಂಟ್ ಅನ್ನ ನೋಡ್ಕೊಳ್ಲಿಕ್ಕೆ ನಾನು ಇನ್ನೊಂದ್ಸಾರಿ ಬರ್ತೀನಿ. ಇದ್ರಲ್ಲಾದ್ರೂ ನಮ್ಗೆ ಅರ್ಥ ಆಗೋಗಿರ್ಬೇಕಲ್ವಾ ಇದು ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ಕೊಳ್ತಿರುವಂತಹ ಮಾತು ಅಂತ. ಈ ಸಾಮ್ಯ ರೂಪ, ನಾನು ಇನ್ನೊಂದ್ಸಾರಿ ಬರ್ತೀನಿ, ಅಲ್ಲಿ ಇನ್ನೊಂದ್ಸರಿ ಓದೋಣ, 35ನೇ ವರ್ಷದಿಂದ ಓದ್ಕೊಂಡು ಹೋಗೋಣ, ಒಂದ್ಸರಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಡ. ಮರುದಿನ ಅವನು 2 ಹಣವನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಹಾರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು. ಇಷ್ಟಕ್ಕೂ ಛತ್ರದವರು ಯಾರು? ಛತ್ರದವರು ಸಭಾಪಾಲಕರು. ಎಕ್ಸಾಕ್ಟ್ಲಿ, ಹೌದಲ್ವಾ? ಸಭಾಪಾಲಕರಿಗೆ ದೇವರು ಹೇಳಿರುವಂತಹ ಮಾತೇನು? ಸಭಾಪಾಲಕರಿಗೆ ದೇವರು ಹೇಳಿರುವಂತಹ, ಭೂಮಿ ಮೇಲಿರುವಂತಹ ಛತ್ರ ಅಂದ್ರೆ ಏನು ಹಾಗಿದ್ರೆ? ಸಭೆ, ಹೌದಲ್ವಾ? ಒಂದ್ಸರಿ ನೋಡೋಣ, ಭೂಮಿ ಮೇಲಿರುವಂತಹ ಸಭಾಪಾಲಕರಿಗೆ ದೇವರು ಹೇಳಿರುವಂತಹ ಮಾತು. ಸಭಾಪಾಲಕರು ಅಂದ್ರೆ ಬರೀ ಪಾಸ್ಟರ್ ಆಗಿರುವಂತವರಲ್ಲ, ನೀವು ಸಭಾಪಾಲಕರೇ, ನೀವು ಜನರನ್ನ ರಕ್ಷಿಸುವಂತಹ ಮಾರ್ಗದಲ್ಲಿರುವಂತವ್ರೆ, ಹೌದಲ್ವಾ? ನಿಮ್ಗೆ ಇದೆಯಲ್ವಾ ಬಾಧ್ಯತೆ? ನಿಮ್ಮೆಲ್ಲರಿಗೂ ಇದೆಯಲ್ವಾ ಬಾಧ್ಯತೆ? ಜನರನ್ನು ರಕ್ಷಿಸುವಂತಹ ಬಾಧ್ಯತೆ ನಮ್ಮೆಲ್ಲರಿಗೂ ಇದೆಯಾ? ಹೌದು. ಈಗ ಯೇಸು ಕ್ರಿಸ್ತರು ನಮ್ಮ ಹತ್ರ ತನ್ನ ಕುರಿಗಳನ್ನ ರಕ್ಷಣೆ ಮಾರ್ಗದಲ್ಲಿ ಇನ್ನೂ ಇಲ್ಲದೆ ಇರುವಂತವರು, ದೇವರಿಂದ ದೂರ ಆಗೋಗಿರುವಂತವರು, ಇಂಥವ್ರನ್ನೆಲ್ಲ ಕರ್ಕೊಂಡ್ ಬಂದು ನಮ್ಮ ಹತ್ರ ಬಿಟ್ಟು ಏನ್ ಹೇಳ್ತಿದ್ದಾರೆ ಗೊತ್ತಾ? ನೋಡೋಣ ಒಂದ್ಸರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನ, 13-17. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ಏನ್ ಅರ್ಥ ಆಯ್ತು ನಮ್ಗೆ ಈ ಮಾತಿನಿಂದ? ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾಗಿರುವವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರ ಲೆಕ್ಕ ಕೊಡ್ಬೇಕು. ಪೇಷಂಟ್ ಅನ್ನ ತಗೊಂಡು ಅಡ್ಮಿಟ್ ಮಾಡಿದ್ನಲ್ವಾ ಆ ವ್ಯಕ್ತಿಗೆ ಲೆಕ್ಕ ಒಪ್ಪಿಸ್ಬೇಕು ಆ ಡಾಕ್ಟ್ರು. ಪೇಷಂಟ್ ಅನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂಡೆ ಅಂತ ಹೇಳಿ, ಪೇಷಂಟ್ ಅನ್ನ ಎಷ್ಟ್ ಚೆನ್ನಾಗಿ ನೋಡ್ಕೋತಾನೋ ಈ ಡಾಕ್ಟರು, ನೋಡ್ಕೊಂಡಂತಹ ತಕ್ಕ ಹಾಗೆ ಈ ಡಾಕ್ಟರ್ಗೂ ಸಹ ಬರ್ಬೇಕಾಗಿರುವಂತಹ ಪ್ರತಿಫಲ ಸಿಕ್ಕುತ್ತೆ. ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತಿಲ್ಲ ಆ ವ್ಯಕ್ತಿ. ಪೇಷಂಟ್ ಅನ್ನ ಕರ್ಕೊಂಡ್ ಬಂದಿರುವಂತಹ ವ್ಯಕ್ತಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತಿಲ್ಲ. ಈ ಡಾಕ್ಟರ್ ಬರ್ಬೇಕಾಗಿರುವಂತಹ ಪ್ರತಿಫಲ ಈ ಡಾಕ್ಟರ್ಗೆ ಬರುತ್ತೆ. ಮತ್ತೆ ಏನಾದ್ರು ಶಾರ್ಟೇಜ್ ಮತ್ತೆ 2ನೇ ಬರೋಣದಲ್ಲಿ ಬರ್ತಾರಂತೆ ಯೇಸು ಕ್ರಿಸ್ತ, ಅವಾಗ ಕೊಡ್ತಾರಂತೆ. 2ನೇ ಸರಿ ಇನ್ನೊಂದ್ಸರಿ ಬರ್ತಾರಂತೆ, ಅವಾಗ ಕೊಡ್ತಾರಂತೆ. ಹೌದಾ? ಇದಿಷ್ಟು ನಮಗ್ ಅರ್ಥ ಆಯ್ತಾ? ಛತ್ರದಲ್ಲಿ ತಗೊಂಡೋಗಿ ಸೇರಿಸುವಂತಹದ್ದು ಅಂದ್ರೆ ಏನು ಅಂತ ಅರ್ಥ ಆಯ್ತಾ ನಮಗೆ? ಛತ್ರ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಲೂಕನು ಬರೆದ ಸುವಾರ್ತೆ 2:47 ಒಂದು ಮಾತನ್ನ ಓದ್ಕೊಳ್ತೀವಿ. ಏನು? ದೇವರು, ಇನ್ನು ಒಂದ್ಸರಿ ಓದ್ಬೇಡ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 47ನೇ ವಚನ. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಎಲ್ಲಿಗೆ ಸೇರಿಸ್ತಿದ್ರು? ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಈಗಾಗ್ಲೇ ಒಂದು ಗುಂಪಿದೆ, ರಕ್ಷಣೆ ಮಾರ್ಗದಲ್ಲಿ ಬಂದಿರುವಂತ ಒಂದು ಗುಂಪಿದೆ. ಈಗಾಗ್ಲೇ ರಕ್ಷಣೆಯಲ್ಲಿ ಇಲ್ಲದೆ ಇರುವಂತವರನ್ನು ಸಹ ಮಾರ್ಪಡಿಸಿ ಕರ್ಕೊಂಡ್ಬಂದು ಈ ರಕ್ಷಣೆ ಮಾರ್ಗದಲ್ಲಿ ಇರುವಂತವರ ಗುಂಪು ಏನಿದೆ, ಸಭೆ ಅನ್ನುವಂತ ಒಂದು ಗುಂಪು ಏನಿದೆ, ಅದಕ್ಕೆ ಸೇರಿಸ್ತಾ ಇದ್ರಂತೆ ಅಲ್ವಾ? ಸೇರಿಸ್ತಿದ್ರು. ಹೀಗೆ ಇದೆಯಲ್ವಾ? ನೀವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಓದಂತಹ ಆ ಸಾಮ್ಯದ ಭಾವನೆ. ರಸ್ತೆಯಲ್ಲಿ ಒಬ್ಬ ಪೇಷಂಟ್ ಇದ್ದ, ಆ ಪೇಷಂಟ್ ಅನ್ನ ಕರ್ಕೊಂಡ್ ಬಂದು ಫಸ್ಟ್ ಏಡ್ ಅನ್ನ ಮಾಡಿ ಛತ್ರಕ್ಕೆ ತಗೊಂಡ್ ಬಂದು ಸೇರಿಸ್ತಿದಾರೆ ಆ ವ್ಯಕ್ತಿ, ಆ ಪೇಷಂಟ್ ಅನ್ನ. ಹೌದಾ? ಎರಡೂ ಭಾವನೆ ಒಂದೇ ರೀತಿಯಾಗಿರುವಂತಹದ್ದು ನಿಜನ? ಇಲ್ಲಿ ಸಭೆಗೆ ಸೇರ್ಸಿದ್ರು, ಅಲ್ಲಿ ಸಾಮ್ಯ ರೂಪದಲ್ಲಿ ಛತ್ರಕ್ಕೆ ಸೇರ್ಸಿದ್ರು. ಹೌದಾ? ಕ್ಲಿಯರ್ ಆಯ್ತಾ ನಮ್ಗೆ ಈ ಸಾಮ್ಯ ರೂಪ? ಇನ್ನೊಂದೇ ಒಂದ್ಸರಿ ಓದ್ಬೇಡ, ಪ್ರಾರಂಭದಿಂದ ಹಿಡಿದು ಈ ಸಾಮ್ಯ ರೂಪವನ್ನ ಕೊನೆವರೆಗೂ ಒಂದ್ಸರಿ ಓದ್ಬೇಡ. ಅದಾದ ನಂತರ ಏನಾದ್ರು ಡೌಟ್ಸ್ ಇದೆಯಾ ಅಂತ ಹೇಳಿ ಅದಾದ ನಂತರ ನೀವು ಹೇಳಿ. ಓಕೆ, 30ನೇ ವಚನದಿಂದ 10ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 30ನೇ ವಚನದಿಂದ. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಕಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಅನ್ನುವಂಥದ್ದು ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಏನಿದೆ ಅಂತ ಹೇಳಿ ನಾವು ಓದ್ಕೊಂಡಿದ್ವಿ. ಸುಲಿಗೆ ಮಾಡಿಕೊಳ್ಳುವಂತಹದ್ದು ಅನ್ನುವುದರ ಬಗ್ಗೆ ಒರಿಜಿನಲ್ ಟೆಕ್ಸ್ಟ್
ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. 31ನೇ ವಚನ. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಾಗಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಈ ಪದನು ನಮಗೆ ಹೈಲೈಟ್ ಮಾಡ್ತಿರ್ಬೇಕಲ್ವ ಏನೋ. ನಾವಿರುವಂತ ಸ್ಥಳಕ್ಕೆ ಬಂದಂತವ್ರು ಯಾರು? ಯೇಸು ಕ್ರಿಸ್ತರು. ಇಳಿದು, ಹೌದಲ್ವಾ? ಓಕೆ, ಮುಂದೆ. ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹುಯಿದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂದಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಓಕೆ, ಅದು ಮೇಲಿರುವಂತಕ್ಕೆ ಕಂಟಿನ್ಯೂಷನ್. ಓಕೆ, ಸಾಮ್ಯ ರೂಪವನ್ನ ಓದಿ ಮುಗಿಸಿದ್ವಿ. ಸಾಮ್ಯ ರೂಪ ಇಷ್ಟಕ್ಕೂ ನಮ್ಗೆ ಅರ್ಥ ಆಯ್ತಾ ಇವಾಗ? ಆಯ್ತಾ? ಅಂದ್ರೆ ಇಲ್ಲಿ ಕೋರ್ ಕಾನ್ಸೆಪ್ಟ್ ಏನು? ನೆರೆಯವನು ಯಾರು ಅನ್ನುವಂತಹದ್ದು ಕಾನ್ಸೆಪ್ಟೇ ಇಲ್ಲ ಅಂತ ನಾ ಹೇಳಿಲ್ಲ. ನೆರೆಯವನನ್ನು ಪ್ರೀತಿ ಮಾಡ್ಬೇಕು, ನೆರೆಯವನಿಗೆ ಸಹಾಯ ಮಾಡ್ಬೇಕು ಅನ್ನುವಂತಹದ್ದು ಇಲ್ಲಿ ತೋರಿಸ್ತಿರುವಂತಹ ಒಂದು ಕಾನ್ಸೆಪ್ಟೇ. ಅದ್ರ ಕೋರ್ ಕಾನ್ಸೆಪ್ಟ್ ಅದಲ್ಲ. ಯಾಕಂದ್ರೆ ನೀವು ಈ ಸಾಮ್ಯ ರೂಪವನ್ನ ಒಂದ್ 10 ಸರಿ ಮುಂಚೆ ಓದಿದ್ರೆ ನಿಮ್ಗೆ ಡೌಟ್ ಬಂದ್ಬಿಟ್ಟಿರ್ತಿತ್ತು. ಏನಂತ, ಇಲ್ಲಿ ಯಾಕೋ ಯೇಸು ಕ್ರಿಸ್ತರಿಗೆ ಮತ್ತೆ 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 ಹೋಲಿಸಿ ಬರ್ದಿರೋ ತರ ಇದು. ಮತ್ತೆ ಬರ್ತೀನಿ ಅಂತಾನೆ ಮನುಷ್ಯ, ಮತ್ತೆ ಬರ್ತೀನಿ ಅಂತ ಯಾರು ಅಂದ್ರು ಈ ಪ್ರಪಂಚದಲ್ಲಿ ಅಂದ್ರೆ ಯೇಸು ಕ್ರಿಸ್ತರೇ. ಹೌದಾ? ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಹೊರೆಯನ್ನು ಹೊತ್ಕೊಂಡು ಅಂದ ತಕ್ಷಣ ಯೆಶಾಯನ ಗ್ರಂಥದಲ್ಲಿರುವಂತಹ ರೆಫರೆನ್ಸ್ ಫ್ಲಾಶ್ ಆಗ್ಬೇಕಿತ್ತು. ಹೌದಾ? ಘಟ್ಟ ಇಳಿದು ಅನ್ನುವಂತಹ ಪದ ಓದಿದ ತಕ್ಷಣ ಈ ಮನುಷ್ಯ ಎಲ್ಲೋ ಎತ್ತರವಾಗಿರುವಂತಹ ಪ್ರದೇಶದಿಂದ ತಗ್ಗಾದ ಪ್ರದೇಶಕ್ಕೆ ಇಳಿತಿದ್ದಾನೆ ಅಂತ ಹೇಳಿ ಗೊತ್ತಾಗ್ಬೇಕಿತ್ತು. ಹೌದಾ? ಓಕೆ, ಸತ್ಯವೇದ ಇದು ಏನಕ್ಕೋಸ್ಕರ ಈ ರೀತಿ ಆಲೋಚನೆ ಮಾಡ್ತಿದೀವಿ ಅಂದ್ರೆ, ಪ್ರತಿ ವಾರವೂ ಸಹ ಬೆಳಗಿನ ಜಾವದಲ್ಲಿ ಸಾಮ್ಯ ರೂಪಗಳನ್ನ ಸತ್ಯವೇದ ಓದುವಂತಹ ಒಂದು ಕ್ರಮ ಇವತ್ ನಾವು ಓದಿದ್ವಲ್ವಾ. ಸತ್ಯವೇದವನ್ನ ಪ್ರತಿ ಪದಕ್ಕೂ ಒತ್ತು ಕೊಟ್ಟು ಪ್ರತಿ ಪದವನ್ನು ಆಲೋಚನೆ ಮಾಡಿ ಈ ಪದ ಯಾವ್ದಕ್ಕಾದ್ರೂ ಹೋಲಿಕೆ ಆಗಿದೆಯಾ ಸತ್ಯವೇದದಲ್ಲಿ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಓದ್ಬೇಕಾಗತ್ತೆ. ಆಗ ಇವತ್ತು ನಾವು ಸತ್ಯವೇದ ಹೇಗೆ ಓದಿದ್ವೋ, ನಾವೆಲ್ಲರೂ ಸೇರಿ ಓದಿರುವಂತಹದ್ದು ಇವತ್ತು. ನಾವೆಲ್ಲರೂ ಸೇರಿ ಏನ್ ಓದಿದ್ವೋ ಅದೇ ರೀತಿ ನೀವು ಒಬ್ಬರೇ ಇರ್ಬೇಕಾದ್ರೇನು ಸತ್ಯವೇದವನ್ನ ಓದ್ತೀರಾ. ಇದಕ್ಕೆ ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ಈ ರೀತಿ ಓದುವುದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರತಿ ಪದಕ್ಕೂ ಸಹ ಒತ್ತು ಕೊಟ್ಟು ಓದುವಂತಹದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹಾಗಾದ್ರೆ ಈ ಸಮಾರ್ಯದವನು ಯಾರು? ಯೇಸು ಕ್ರಿಸ್ತರು. ನಾವಿದ್ದಲ್ಲಿಗೆ ಬಂದು ನಮ್ಮ ಗಾಯಗಳ ನಿಮಿತ್ತ ತಾನು ಹೊರೆಯನ್ನು ಹೊತ್ಕೊಂಡಂತವ್ರು ಯಾರು? ಯೇಸು ಕ್ರಿಸ್ತರು. ಈ ಸಮಾರ್ಯದವನು, ಈ ಕರುಣೆಯುಳ್ಳ ಸಮಾರ್ಯದವನು ಯೇಸು ಕ್ರಿಸ್ತರು. ಈಗಿನ ಕಾಲದಲ್ಲಿ ಕರುಣೆಯುಳ್ಳ ಸಮಾರ್ಯದವನಾಗ್ಲಿಕ್ಕೆ ನಮ್ಮೆಲ್ಲರಿಗೂ ಆಫರ್ ಇದೆ, ಹೌದಲ್ವಾ? ಯಾಜಕರು ತಮ್ಮ ಕೆಲಸ ಮಾಡ್ತಿಲ್ಲ, ಲೇವಿಯರು ತಮ್ಮ ಕೆಲಸ ಮಾಡ್ತಿಲ್ಲ. ನಮಗೆ ಆಫರ್ ಇರುವಂತಹದ್ದು ತಳ್ಳಲ್ಪಟ್ಟಿರುವಂತವ್ರು, ಸಮಾರ್ಯದವರಾಗಿರುವಂತಹ, ಈ ಸಮಾಜದ ದೃಷ್ಟಿಯಲ್ಲಿ ತಳ್ಳಲ್ಪಟ್ಟಿರುವಂತವರಾದಂತಹ ನಮಗೆ, ಚಿಕ್ಕವರಿಗೆ ಆಸಕ್ತಿ, ಈ ಆಪರ್ಚುನಿಟಿ ಇರುವಂತಹದ್ದು. ಈಗ ನಿಮಗೆ ಆಪರ್ಚುನಿಟಿ ಇರುವಂತಹದ್ದು, ಅವಕಾಶ ಇರುವಂತಹದ್ದು. ಯಾವ ಅವಕಾಶ ಇದೆ? ಒಬ್ಬ ಗಾಯ ಆಗಿರುವಂತಹ ಒಬ್ಬ ಮನುಷ್ಯ ಎತ್ತರವಾಗಿರುವಂತಹ ಪ್ರದೇಶದಿಂದ ತಗ್ಗಾದ ಪ್ರದೇಶಕ್ಕೆ ಪ್ರಯಾಣ ಬೆಳೆಸ್ಲಿಕ್ಕೆ ಹೋಗಿ ದೇವರಿಂದ ದೂರ ಆಗಿ ಒಬ್ಬ ಮನುಷ್ಯ ಗಾಯಗೊಂಡು ರಸ್ತೆಯಲ್ಲಿದ್ದಾನೆ. ಈಗ ರಸ್ತೆಯಲ್ಲಿರುವಂತಹ ಒಬ್ಬ ಮನುಷ್ಯನಿಗೆ ಪ್ರಪ್ರಥಮವಾಗಿ ಫಸ್ಟ್ ಏಡ್ ಅನ್ನ ಮಾಡಿ ದೀಕ್ಷಾ ಸ್ನಾನ ಇದೆಲ್ಲ ಮಾಡಿಸಿ ತಗೊಂಡೋಗಿ ಸಂಘದಲ್ಲಿ ಸೇರಿಸ್ಬೇಕು. ಹೌದಾ? ಸೇರಿಸಿದ್ರೆ ಸಂಘದಲ್ಲಿರುವಂತಹ ಸಭಾಪಾಲಕರು ಅಥವಾ ನೀವು ಆ ಮನುಷ್ಯನನ್ನು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದಿರಲ್ವಾ, ನಿಮಗ್ ವಾಕ್ಯ ಗೊತ್ತಲ್ವಾ, ನೀವು ಪ್ರತಿನಿತ್ಯವೂ ಆ ಮನುಷ್ಯನ ಆರೈಕೆಯನ್ನ ಮಾಡ್ಬೇಕು. ಆಗ 2ನೇ ಸಾರಿ ಮತ್ತೆ ಈ ಸಮಾರ್ಯದವರು ಬರ್ತಾರಂತೆ. ಬಂದು ನಮ್ಮೆಲ್ಲರಿಗೂ ಬರ್ಬೇಕಾಗಿರುವಂತಹ ಪ್ರತಿಫಲವನ್ನ ಖಚಿತವಾಗಿ ಕೊಡ್ತಾರೆ. ಹೌದಾ? ಇದಿಷ್ಟು ಅರ್ಥ ಆಗಿದೆ ಅಂತ ಹೇಳಿ ನಂಬ್ತಾ ಈ ಪ್ಯಾರಬಲ್, ಈ ಒಂದು ಸಾಮ್ಯ ರೂಪವನ್ನ ಮುಗಿಸ್ಕೊಳ್ತಿದ್ದೀವಿ. ಕಣ್ಮುಚ್ಚಿದ್ರೆ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನಿಮ್ಮ ಮಗನು ಕರುಣೆಯುಳ್ಳ ಸಮಾರ್ಯದವನು ಅಂತ ಹೇಳಿ ನಮ್ಗೆ ಇವತ್ತು ಅರ್ಥ ಆಯ್ತು. ಈ ಸಾಮ್ಯ ರೂಪವನ್ನ ನಾವ್ ಹೇಗೆಲ್ಲ ಅರ್ಥ ಮಾಡ್ಕೊಂಡಿದ್ವೋ ಈ ಮುಂಚೆ, ಈ ಸಾಮ್ಯ ರೂಪದಲ್ಲಿರುವಂತಹ ಸಂಪೂರ್ಣವಾಗಿರುವಂತಹ ವಿಶೇಷವಾಗಿರುವಂತಹ ಒಂದು ಅರ್ಥವನ್ನ ನಾವು ಗ್ರಹಿಸದೆ ಒಂದು ರೀತಿಯಾಗಿ ಬೇರೆ ತರ ಅರ್ಥ ಮಾಡ್ಕೊಂಡಿದ್ವಿ ತಂದ. ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ನೀವು ನಮ್ಮೆಲ್ಲರಿಗೂ ಇದನ್ನು ತಿಳಿಸ್ಕೊಟ್ಟಿದ್ದೀರಾ ಅಂದ್ರೆ ನೀವು ನಮ್ಮೆಲ್ಲರನ್ನೂ ಸಹ ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ ಹೇಳಿ ನಮ್ಗೆ ಇದರಿಂದ ಗೊತ್ತಾಗ್ತದೆ ತಂದ. ನಿಮ್ಮ ಮಗನನ್ನು ಈ ಭೂಮಿಯ ಮೇಲೆ ನಾವಿದ್ದಲ್ಲಿಗೆ ನಿಮ್ಮ ಮಗನನ್ನ ನೀವು ಕಳಿಸಿ, ನಮ್ಮ ಗಾಯಗಳ ನಿಮಿತ್ತ ನಮಗೆ ವಸ್ತ್ರ ಇಲ್ಲದೆ ಇರುವಂತಹ ಆ ಸ್ಥಿತಿಯಿಂದ ಮತ್ತೆ ನಮ್ಮ ಆರೈಕೆ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ಸಭೆಯಲ್ಲಿ ಸೇರಿಸಿ ಆ ಸಭಾಪಾಲಕರಿಗೆ ಜವಾಬ್ದಾರಿಗಳನ್ನ ಕೊಟ್ಟು ಮತ್ತೆ ಆ ಸಭಾಪಾಲಕರು ಪಡುವಂತಹ ಕಷ್ಟದ ನಿಮಿತ್ತ ಮತ್ತೆ 2ನೇ ಬರೋಣದಲ್ಲಿ ಮತ್ತೆ ಬಂದು ನೀವು ಪ್ರತಿಫಲವನ್ನ, ನಿಮ್ಮ ಮಗನು ಪ್ರತಿಫಲವನ್ನ ಕೊಡ್ತಾರೆ ಅಂತ ಹೇಳಿ ನಾವು ಓದ್ಕೊಂಡಿದ್ದೀವಿ ತಂದೆ. ಈ ಒಂದು ಕ್ಲಿಯರ್ ಚೈನ್, ಕ್ಲಿಯರ್ ಹೈರಾರ್ಕಿ ಅನ್ನುವಂಥದ್ದು ನಮ್ಗೆ ಅರ್ಥ ಆಗಿದೆ ತಂದೆ. ಇದರಲ್ಲಿ ನಮ್ಮ ಪಾತ್ರ ಏನು ಅಂತ ನಮ್ಗೆ ಅರ್ಥ ಆಗಿದೆ.
ಭಕ್ತಿ ಜೀವನದಿಂದ ದೂರ ಆಗಿ ಸಾಕಷ್ಟು ಜನ ಅರಳಾಡ್ತಿದ್ದಾರೆ ತಂದೆ ರಸ್ತೆಗಳಲ್ಲಿ. ರಸ್ತೆ ಅಂದ್ರೆ ಏನು ಅಂತಾನೂ ನಮ್ಗೆ ಅರ್ಥ ಆಗಿದೆ. ಈ ಪ್ರಯಾಣ ಏನದ ನಮ್ಮ ಹುಟ್ಟಿನಿಂದ ಸಾವಿನವರೆಗೂ ಈ ಪ್ರಯಾಣವೇ ಒಂದು ರಸ್ತೆಯಾಗಿರ್ಬೇಕಾದ್ರೆ ಈ ರಸ್ತೆಯಲ್ಲಿ ಸಾಕಷ್ಟು ಜನ ತಮ್ಮ ಭಕ್ತಿ ಜೀವನಕ್ಕೆ ದೂರ ಆಗಿ, ದೇವರಿಂದ ದೂರ, ನಿಮ್ಮಿಂದ ದೂರ ಆಗಿ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನದಿಂದ ದೂರ ಆಗಿ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನನೇ ಗೊತ್ತಿಲ್ಲದೆ ಸಾಕಷ್ಟು ಜನ ಇದ್ದಾರೆ. ಅವರನ್ನ ಕರ್ಕೊಂಡು ಹೋಗಿ ಛತ್ರಕ್ಕೆ ಸೇರಿಸುವಂತಹ ಜವಾಬ್ದಾರಿಯನ್ನ ನಾವು ತಗೊಂಡು ಅವ್ರನ್ನ ಹಾರೈಕೆ ಮಾಡಿ ಮತ್ತೆ ನಿಮ್ಮ ಎರಡನೇ ಬರೋಣದಲ್ಲಿ, ನಿಮ್ಮ ಮಗನ ಎರಡನೇ ಬರೋಣದಲ್ಲಿ ಆ ಪ್ರತಿಫಲವನ್ನ ನಾವು ಪಡ್ಕೊಳ್ಳುವಂತಹ ಮಕ್ಕಳಾಗಿ, ಆ ಆಶೀರ್ವಾದವನ್ನು ನಾವು ಹೊಂದ್ಕೊಳ್ಳುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಸತ್ಯವೇದ ಓದುವಂತಹ ಕ್ರಮವನ್ನ ಪ್ರತಿನಿತ್ಯವೂ ಸಹ ಕಷ್ಟಪಟ್ಟು ಅಲ್ಲಿರುವಂತಹ ಒಂದೊಂದು ಪದದ ನಿಮಿತ್ತವೂ ಸಹ ಆಸಕ್ತಿಯಿಂದ ಶ್ರಮೆಯನ್ನ ಹಾಕಿ ಕಷ್ಟಪಟ್ಟು ಸತ್ಯವೇದಲ್ಲಿರುವಂತಹ ಪ್ರತಿಯೊಂದೊಂದು ಮಾತನ್ನೂ ಸಹ ಅರ್ಥ ಮಾಡ್ಕೊಳ್ಳುವುದಕ್ಕೆ ನಾವು ಬೇಕಾಗಿರುವಂತಹ ಅದರ ನಿಮಿತ್ತ ಕಷ್ಟಪಡುವಂತಹ ಮನಸ್ಥಿತಿಯನ್ನ ಕೊಟ್ಟು ನಡೆಸಿದಂತ ಆಸಕ್ತಿಯುಳ್ಳವರಾಗಿ ರಾತ್ರಿ ಹಗಲು ಇದನ್ನು ಪರಿಶೋಧನೆ ಮಾಡುವಂತಹ ಮಕ್ಕಳನ್ನಾಗಿ ಮಾರ್ಪಡಿಸಿ. ಕೇಳಿರುವಂತಹ ಎಲ್ಲರನ್ನೂ ಸಹ ತಾವು ಕೇಳಿರುವಂತಹ ಮಾತುಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿಯಲ್ಲಿ ರಸ್ತೆಯಲ್ಲಿ ಗಾಯಗೊಂಡು ಹೆಲ್ಪ್ಗೋಸ್ಕರ ಇರುವಂತಹ ಜನರನ್ನ ಮತ್ತೆ ರಕ್ಷಿಸ್ಲಿಕ್ಕೋಸ್ಕರ ಅವರಿಗೂ ಸಹ ಒಂದೊಂದು ಅವಕಾಶಗಳನ್ನ ಪ್ರತಿಯೊಬ್ಬೊಬ್ಬರಿಗೂ ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ಇದ್ದಂತೆ. ಹಾಗೆ ನಮ್ಮನ್ನ ಪ್ರತಿನಿತ್ಯವೂ ಸಹ ಸಭಾಪಾಲಕರಾಗಿ ಆ ಸ್ಥಾನವನ್ನು ಹೊತ್ತು ನಮ್ಮ ಆರೈಕೆಗಳನ್ನ ಮಾಡ್ತಾ ಹೋಗ್ತಿರುವಂತಹ ನಮ್ಮ ಸಭಾಪಾಲಕರು ರಾಮೋಣ್ಣನವರು ಅವ್ರಿಗಿನ್ನೂ ಸಹ ಸಂಪೂರ್ಣ ಆರೋಗ್ಯ ಬಲವನ್ನು ಕೊಟ್ಟು ಅವ್ರಿಗಾಗಿರುವಂತಹ ಆಪರೇಷನ್ ನಿಮಿತ್ತ ಸಂಪೂರ್ಣವಾಗಿ ಆಗಿರುವಂತಹ ಗಾಯ ಅತಿ ಬೇಗನೆ ತ್ವರೆಯಾಗಿ ವಾಸಿಯಾಗಿ ಇನ್ನು ಉಳಿದಿರುವಂತಹ ಎಲ್ಲಾ ವಿಚಾರಗಳ ನಿಮಿತ್ತವೂ ಸಹ ಬೇಕಾಗಿರುವಂತಹ ಅವಶ್ಯಕತೆ, ಅನಿವಾರ್ಯತೆ, ಸಭೆಯ ನಿಮಿತ್ತ, ಕುಟುಂಬದ ನಿಮಿತ್ತ ಬೇಕಾಗಿರುವಂತಹ ಪ್ರತಿಯೊಂದೊಂದು ಸಹ ನಿಮ್ಮ ಚಿತ್ತಾನುಸಾರವಾಗಿ ನೀವು ಪೂರೈಸಿ ಅನ್ನುವಂತಹ ಬೇಡಿಕೆ ನೀವು ಮುಂದೆ ಇಡ್ತಾ, ಹಾಗೆ ಉಳಿದಿರುವಂತಹ ಎಲ್ಲಾ ದೈವ ಸಂದೇಶಕರು, ಹಿರಿಯರು, ಇಮಾನುವೇಲ್ ಅಂಕಲ್ ಆಗಿರ್ಬೋದು, ಅವರ ಆರೋಗ್ಯ ಪರಿಸ್ಥಿತಿ, ಅಂಜಿ ಅಣ್ಣ ಅವರಾಗಿರ್ಬೋದು, ಜೋಯಲ್ ಅಣ್ಣ ಅವರಾಗಿರ್ಬೋದು, ನವೀನ್ ಅಣ್ಣ, ವಿಲ್ಸನ್ ಅಣ್ಣ, ಜ್ಞಾನರಾಜು ಅಣ್ಣ, ಪ್ರತಿಯೊಬ್ಬೊಬ್ಬರೂ ಸಹ ನಿಮ್ಮ ಸೇವೆಯಲ್ಲಿ ಮುಂದೆ ಹೋಗ್ತಿದ್ದಾರೆ ತಂದೆ. ಸಾಕಷ್ಟು ಜನರನ್ನ ರಕ್ಷಣೆ ಮಾರ್ಗದಲ್ಲಿ ತಂದು ಆರೈಕೆ ಮಾಡುವಂತಹ ಕೆಲಸವನ್ನ ಹೊತ್ತಿದ್ದಾರೆ ಅಪ್ಪ. ಆ ಕೆಲಸದಲ್ಲಿ ನೀವು ಜೊತೆಯಾಗಿರ್ತೀರಾ, ಪರಿಶುದ್ಧಾತ್ಮರನ್ನ ಜೊತೆಯಾಗಿಟ್ಟಿರ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಿದ್ದೇವೆ. ಪ್ರತಿಯೊಬ್ಬೊಬ್ಬರನ್ನು, ಅವರ ಕುಟುಂಬ, ಅವರ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನ, ಅವರ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಜೀವನ ಎಲ್ಲವನ್ನೂ ಸಹ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತಾ ನಿಮ್ಮ ಚಿತ್ತಾನುಸಾರವಾಗಿ ಪ್ರತಿಯೊಂದನ್ನು ನಡೆಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರವಾಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.